ನಮಸ್ಕಾರ, ಹೇಗಿದ್ದೀರಿ? ಏನು ಸಮಾಚಾರ? ಶುಭ ಸಂಜೆ. ಶನಿವಾರದ ಈ ಅತ್ಯಂತ ವಿಶೇಷವಾದಂಥ ಡಿಬೇಟ್ಗೆ ಸ್ವಾಗತ. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ನಾವು ಈ ಕಾರ್ಯಕ್ರಮಕ್ಕೆ ಇಟ್ಟಿರುವ ಹೆಸರೇನು ಗೊತ್ತಾ? ದೇವಸ್ಥಾನಕ್ಕೂ ಸರಕಾರ ಹಚ್ಚಲಾಗಿದೆಯಾ ಅಂತ. ಅದ್ಯಾಕೋ ಹಾಗೆ ಅಂತ ಅನ್ನಿಸ್ತಾ ಇದೆ. ನನ್ನ ಹಿಂದ್ಗಡೆ ಇರುವ LED ವಾಲಲ್ಲಿ ದೇವಸ್ಥಾನ ಇದೆ, ಹಾಗಾಗಿ ನಾನು ಕೈ ಮುಗಿತಾ ಇದ್ದೀನಿ. ಕಾಂಗ್ರೆಸ್ನವ್ರು ಬೈಕೊಂಡ್ರು ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ನಾನು ಕೈ ಮುಗಿಬೋದು ಅಂತ ಅನ್ಕೊಳ್ತೇನೆ. ಹಾಗಾಗಿ ಕೈ ಮುಗಿದು ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇನೆ. ಲೆಟ್ಸ್ ಬಿಗಿನ್ ದಿ ಪ್ರೋಗ್ರಾಮ್. ಯಾಕೆ ಈ ದೇವಸ್ಥಾನಕ್ಕೆ ಸರಕಾರ ಅಂತ ಅನ್ನಿಸ್ತಾ ಇದೆ ಈ ಹಂತದಲ್ಲಿ ಅಂತನ್ನೋದು ಬಹಳ ದೊಡ್ಡ ಪ್ರಶ್ನೆ. ನಾನು ಸಾಮಾನ್ಯವಾಗಿ ಏನು ಮಾಡ್ತೀನಿ, ಒಂದಿಷ್ಟು ಪಾಯಿಂಟರ್ಗಳಿರ್ತವೆ, ಏನು ವಿಷಯ ಅನ್ನೋದನ್ನು ನಿಮಗೆ ತಿಳಿಸೋದು ಬಾಕಿ ಇರುತ್ತೆ. ಆ ಕಾರಣಕ್ಕಾಗಿ ಸ್ವಲ್ಪ ಜಾಸ್ತಿ ಸಮಯ ತೆಗೆದುಕೊಂಡು ಬಿಡ್ತೀನಿ ಅಂತ ನನಗೊಂದೊಂದು ಸಲ ಅನಿಸುತ್ತೆ. ಆವಾಗ ನಮ್ಮ ಪ್ಯಾನಲಿಸ್ಟ್ಗಳು ನನ್ನನ್ನು ಬೈಕೊಳ್ತಾರೆ, ಅಲ್ರಪ್ಪ ಎಲ್ಲ ನೀವೇ ಮಾತಾಡ್ಬಿಟ್ರೆ ನಮ್ಮನ್ನ ಯಾಕೆ ಕರೆಸ್ತೀರಿ ಮಾತಾಡೋಕ್ಕೆ ಅಂತಾರೆ. ಹಾಗಾಗಿ ಇವತ್ತೂ ಅಷ್ಟೇ, ಅದರಲ್ಲೇನು ಬದಲಾವಣೆ ಇಲ್ಲ. ಬಟ್ ಒಂದು ಸ್ವಲ್ಪ ಕಡಿಮೆ ವಿಷಯವನ್ನು ನಾನು ಮಾತನಾಡಿ ಹೆಚ್ಚಿನ ಅವಕಾಶವನ್ನು ಇಲ್ಲಿರುವ ನಮ್ಮ ಗಣ್ಯರಿಗೆ ಕೊಡುವ ಪ್ರಯತ್ನವನ್ನು ಮಾಡೋಣ. ಲೆಟ್ಸ್ ಬಿಗಿನ್ ದಿ ಶೋ ನಾವು. ಯಾಕೆ ನಾವು ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ? ಯಾವ ರೀತಿಯ ಸರಕಾರ, ದೇವಸ್ಥಾನದ್ದು ಏನು ಸಮಸ್ಯೆ, ಏನು ತೊಂದರೆ? ನೋಡಿ, ರಾಜ್ಯದ ಶ್ರೀಮಂತ ದೇವಸ್ಥಾನಗಳ ಆದಾಯದಲ್ಲಿ 5ರಿಂದ 10% ಸರ್ಕಾರಕ್ಕೆ ಬೇಕು ಅನ್ನೋದು ಈ ಟೆಂಪಲ್ ಮಸೂದೆ ಇದೆಯಲ್ಲ, ಆ ಟೆಂಪಲ್ ಮಸೂದೆಯನ್ನು ತಿದ್ದುಪಡಿ ಮಾಡಿಕೊಂಡ್ರು. ಅದರಲ್ಲಿ ಇವರು 10 ಲಕ್ಷದಿಂದ 1 ಕೋಟಿ ಆದಾಯದ ದೇವಸ್ಥಾನಗಳಿಂದ 5% ದುಡ್ಡನ್ನ ಸಂಗ್ರಹ ಮಾಡಬೇಕು ಅಂತನ್ನುವ ಪ್ಲಾನ್ ಆಫ್ ಆಕ್ಷನ್ ಹಾಕೊಂಡ್ರು. ಆದರೆ ಅದು ಬಿದ್ದೋಯ್ತು ವಿಧಾನ ಪರಿಷತ್ನಲ್ಲಿ. ನಿಮಗೆ ನೆನಪಿರಲಿ, ನಿನ್ನೆ ಲೇಟ್ ನೈಟ್ ನಡೆದಂಥ ಡೆವಲಪ್ಮೆಂಟ್ ಅದು. 1 ಕೋಟಿಗೂ ಹೆಚ್ಚು ಆದಾಯದ ದೇವಸ್ಥಾನಗಳಿಂದ 10% ಸಂಗ್ರಹ ಮಾಡಬೇಕು ನಾವು ದುಡ್ಡು, 10% ಬೇಕೇ ಬೇಕು ನಮಗೆ ದುಡ್ಡು ಅನ್ನುವ ಹಂತದಲ್ಲಿ ಈ ಸರ್ಕಾರ ತನ್ನ ನಿಲುವನ್ನು ವ್ಯಕ್ತಪಡಿಸಿತು. ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಒಂದು ವೇಳೆ ಹೀಗೇನಾದರೂ ಸಿಕ್ಕಾಪಟ್ಟೆ ದುಡ್ಡು ಬರುವ, ಅಂದ್ರೆ 1 ಕೋಟಿಗಿಂತ ಹೆಚ್ಚು ಆದಾಯ ಬರುವ ಟೆಂಪಲ್ಗಳಿಂದ 10%ನಷ್ಟು ದುಡ್ಡನ್ನು ತೆಗೆದುಕೊಂಡ್ರೆ 30ರಿಂದ 34 ಕೋಟಿ ರೂಪಾಯಿಗಳಷ್ಟು ದುಡ್ಡು ಬರಬಹುದು ಅಂತನ್ನುವ ನಿರೀಕ್ಷೆ. ಸಂಗ್ರಹವಾದಂಥ 30 ಕೋಟಿ ಹಣದಲ್ಲಿ 40,000 ಅರ್ಚಕರಿಗೆ ವೇತನ ಕೊಡೋದಕ್ಕೇನೆ ರೀ, ನಾವು ಬೇರೆ ಯಾರಿಗೋ ಕೊಡೋದಕ್ಕಲ್ಲ ರೀ. ಬೇರೆ ಎಲ್ಲ ಅದನ್ನು ಗ್ಯಾರಂಟಿಗೆ ಬಳಸ್ಕೊಳ್ಳೋಕ್ಕೋ, ಮತ್ತನ್ನು ಮಾಡೋದಕ್ಕೋ, ಅಥವಾ ಬೇರೆ ಅನ್ಯ ಧರ್ಮೀಯರಿಗೆ ಕೊಡುವುದಕ್ಕೋ, ಅಥವಾ ಇನ್ನೊಬ್ಬರನ್ನ ಯಾರನ್ನ ಪುಸಲಾಯಿಸೋದಕ್ಕೋ ಅಲ್ಲ ರೀ. ಪಾಪ ನಮ್ಮ ಬಡ ಅರ್ಚಕರಿದ್ದಾರೆ, ಪಾಪ ಅವ್ರಿಗೆ ಕೊಡೋದಕ್ಕೆ ಅಂತ ಪಾಪ ಸರ್ಕಾರ ಹೇಳ್ತು. ಆಯಿತು, ಸರಿ, ಸಿ ಗ್ರೇಡ್ ದೇವಸ್ಥಾನಗಳ ಅರ್ಚಕರಿಗೆ ಆರೋಗ್ಯದ ವಿಮೆಯ ಸೌಲಭ್ಯವನ್ನು ಕಲ್ಪಿಸಿಕೊಡ್ತೀವಿ ನಾವು ಅಂತ ಕೂಡ ಗೌರ್ಮೆಂಟ್ ಹೇಳ್ತು. ಅರ್ಚಕರು, ದೇವಸ್ಥಾನದ ಸಿಬ್ಬಂದಿ ಏನಾದರೂ ಒಂದು ವೇಳೆ ಮೃತಪಟ್ಟರೆ, ಪಾಪ ಅವರು ತೀರ್ಕೊಂಡ್ರೆ ಅವರಿಗೆ 5 ಲಕ್ಷ ರೂಪಾಯಿಗಳ ಪರಿಹಾರವನ್ನ ನಾವು ಕೊಡ್ತೇವೆ ಅಂತ ಸರ್ಕಾರ ಹೇಳ್ತು. ಅರ್ಚಕರ ಮಕ್ಕಳ ಶಿಕ್ಷಣಕ್ಕೆ 5ರಿಂದ 50,000 ರೂಪಾಯಿನವರೆಗೂ ಕೂಡ ನಾವು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅಂದ್ರೆ ಆರ್ಥಿಕ ನೆರವನ್ನ ಕೊಡ್ತೀವಿ ಅಂತ ಈ ಸರ್ಕಾರ ಹೇಳ್ತು. ಅತಿ ಕಡಿಮೆ ಆದಾಯದ ದೇವಸ್ಥಾನಗಳ ಅಭಿವೃದ್ಧಿಗೆ ನಾವು ಈ 1 ಕೋಟಿಗಿಂತ ಜಾಸ್ತಿ ಆದಾಯ ಮಾಡುವ ದೇವಸ್ಥಾನಗಳಿಂದ ಬರುವ 10% ದುಡ್ಡನ್ನ ಬಳಸಿಕೊಳ್ಳುತ್ತೇವೆ ಅವುಗಳ ಪುನರುತ್ಥಾನಕ್ಕೆ. ಅಂದ್ರೆ ಯಾರು ಬಹಳ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಅತಿ ದೊಡ್ಡ ದೊಡ್ಡ ದುಡ್ಡನ್ನ, ಅಂದ್ರೆ ಜನ ಹಾಕುವ ಕಾಣಿಕೆಯನ್ನ, ಜನ ಹಾಕುವ ಹುಂಡಿ ಕಾಸನ್ನ, ಅಥವಾ ಜನ ಕೊಡುವ ದೇಣಿಗೆಯನ್ನ ಅಂತ ಏನಿರುತ್ತೆ ಅದರಲ್ಲಿ 10% ತಗೊಳ್ತೀವಿ. ಆಮೇಲೆ ಯಾತ್ರಾರ್ಥಿಗಳಿಗೆ, ಭಕ್ತರಿಗೆ ಅಗತ್ಯ ಸೌಲಭ್ಯವನ್ನು ಕಲ್ಪಿಸಲು ಸಮಿತಿಯನ್ನ ರಚನೆ ಮಾಡ್ತೀವಿ ಅಂತಂದ್ರು. ನಿಮಗೆ ಮೇಲ್ನೋಟಕ್ಕೆ ಅನ್ಸ್ಬೋದು ಬಹಳ ಚೆನ್ನಾಗಿದೆ, ಪಾಪ ಏನಿದೇನು ಈ ಗೌರ್ಮೆಂಟ್ ಮಾಡಿದಕ್ಕೆಲ್ಲ ಆಂಟಿ ಹಿಂದೂ ಸ್ಟ್ಯಾನ್ಸ್ ಅಂತ ಕರಿತೀರಿ ನೀವು, ಇದೇನಿದು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅಂತ ಕರಿತೀರಿ ನೀವು, ಏನು ಸರ್ಕಾರ ಎಲ್ಲ ತಪ್ಪು ಮಾಡ್ಕೊಂಡೇ ಬಂದ್ಬಿಡತ್ತಾ? ನಟರಾಜ್ ಗೌಡ್ರು ಬಂದಾಗೆಲ್ಲ ನಾನು ಅವ್ರ ಜೊತೆ ಜಗಳ ಆಡ್ಕೊಂಡೇ ಕೂತ್ಕೋಬೇಕಾ? ಏನ್ರಿ ನೀವು ಹಿಂಗೆ ಮಾಡ್ತಾ ಇದ್ದೀರಿ, ಏನ್ರಿ ನೀವು ಹಿಂಗೆ ಮಾಡ್ತಾ ಇದ್ದೀವಿ, ನೀವು ಆಂಟಿ ಹಿಂದೂ ನಿಲುವನ್ನು ಹೊಂದಿದ್ದೀರಿ ಅಂತ ನಾನು ಅವರು 24 ಗಂಟೆ ಜಗಳ ಆಡ್ಕೊಂಡು ಕೂತ್ಕೊಳ್ಳೋದೇನಾ? ಇಲ್ಲ, ಅಬ್ಸಲ್ಯೂಟ್ಲಿ ನಾಟ್. ಆದರೆ ಅಲ್ಲಿ BJP ಮತ್ತು JDS ವಿರೋಧವನ್ನು ವ್ಯಕ್ತಪಡಿಸ್ತು. ಅಲ್ಲಪ್ಪ, 10% ನಿಧಿ ದೇವಸ್ಥಾನದ ಆದಾಯದಲ್ಲಿ ಯಾಕೆ ಸಂಗ್ರಹ ಮಾಡಬೇಕು ನೀವು?
ನಿಮ್ಗೆ ಅಷ್ಟಕ್ಕೂ ಉದ್ಧಾರ ಮಾಡಬೇಕು ಬೇರೆ ದೇವಸ್ಥಾನಗಳನ್ನ ಅಂತಿದ್ರೆ ನೀವು 70,000 80,000 1 ಲಕ್ಷ ಕೋಟಿ ಎಲ್ಲ ಸಾಲ ಮಾಡ್ಕೊಂಡಿದ್ದೀರಲ್ಲ, ಒಂದಿಷ್ಟು ದುಡ್ಡು ಅಂತ ತೆಗೆದಿಡಿ ನೀವು ಅದಕ್ಕೆ. ಇದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದು ಬಿಜೆಪಿ ಮತ್ತು JDS. ಮೊದಲು 5% ಪಡೆಯಲಾಗ್ತಾ ಇತ್ತು, ಈಗ 10%. ಯಾಕೆ? ಈ 5% ಎಲ್ಲ ಆಗಿದ್ದು ಯಡಿಯೂರಪ್ಪನವ್ರ ಕಾಲದಲ್ಲೇನೆ, ಈ 5% ಎಲ್ಲ ಇದ್ದಿದ್ದು ಬಿಜೆಪಿ ಅವರ ಕಾಲದಲ್ಲೇನೆ. ಹಾಗಾಗಿ ಅವ್ರ ಪಾಲು ಕೂಡ ಇದರಲ್ಲಿ ಇದ್ದೇ ಇದೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ 5ರಿಂದ 10%ನಷ್ಟು ಹಣವನ್ನ ಸಂಗ್ರಹಿಸ್ಬಿಟ್ಟು ಯಾರಿಗೆ ಖರ್ಚು ವೆಚ್ಚ ಮಾಡ್ತೀರಿ? ನೀವೇನೋ ಹೇಳ್ತೀರಿ ಸಣ್ಣ ಸಣ್ಣ ದೇವಸ್ಥಾನಗಳು ಕೊಡ್ತೀನಿ ಅಂತ, ಬಟ್ ಸುಳ್ಳು ಹೇಳ್ತೀರಿ. ನಿಮ್ ಗ್ಯಾರಂಟಿಗೆ ದುಡ್ಡಿಲ್ಲ ಹಾಗಂದ್ಬಿಟ್ಟು ನೀವು ಉಂಡಿ ಇಟ್ಬಿಡಿ ವಿಧಾನಸೌಧದ ಮುಂದೆ. ಈಗೆಲ್ಲ JDSನವರು ಬಿಜೆಪಿಯವರು ಸಿಕ್ಕಾಪಟ್ಟೆ ವ್ಯಂಗ್ಯವಾಗಿ ಮಾತಾಡೋದಕ್ಕೆ ಶುರು ಮಾಡಿಕೊಂಡ್ರು. ಸಿ ಗ್ರೇಡ್ ದೇವಸ್ಥಾನಗಳ ಅಭಿವೃದ್ಧಿಗೆ ನಿಮ್ಗೆ ಅಷ್ಟು ಇದ್ರೆ 200 ಕೋಟಿ ದುಡ್ಡು ಕೊಡ್ರಿ. ಊರಲ್ಲಿರೋರಿಗೆಲ್ಲ ದುಡ್ಡು ಕೊಡ್ತೀರಿ, ವಕಫ್ಗೆ 100 ಕೋಟಿ ಕೊಡ್ತೀರಿ, ಇನ್ನೊಂದು ಯಾವುದೋ ಮೆಷಿನರಿಗೆ 250 ಕೋಟಿ ಕೊಡ್ತೀರಿ, ಮತ್ತೊಂದು ಯಾವುದೋ ಬೇರೆ ಅನ್ಯ ಧರ್ಮದ ಮತ್ತೊಂದು ಟ್ರಸ್ಟ್ಗೆ ಅಷ್ಟೊಂದು ಕೋಟಿ ಕೊಡ್ತೀರಿ. ನೀವು ಏನ್ರಿ ನೀವು? ನಿಮಗೆ ನಮ್ಮ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ನಮ್ದೇ ಬೇಕಾ ದುಡ್ಡು? ಇದು JDS ಮತ್ತು ಬಿಜೆಪಿಯವರು ಕೇಳಿದ್ದು. ಗೊತ್ತಾಯ್ತಾ? ನಾನು ಕೇಳ್ತಾ ಇರೋದಲ್ಲ, ಅವ್ರು ಕೇಳಿದ್ದು. ಧಾರ್ಮಿಕ ಪರಿಷತ್ ಮಂಡಳಿ ಅಧ್ಯಕ್ಷರನ್ನ ಸರ್ಕಾರ ನೇಮಿಸಬಾರದು. ಇದೆಲ್ಲ JDS ಮತ್ತು ಬಿಜೆಪಿಯ ವಿರೋಧವಾಯಿತು. ಗ್ಯಾರಂಟಿ ಹಣಗಳಿಗೆ ದೇವಸ್ಥಾನದ ನಿಧಿ ಯಾಕೆ ಬೇಕು ಸ್ವಾಮಿ ಅಂತ ಬಹಳ ದೊಡ್ಡ ಮಟ್ಟದ ಪ್ರಶ್ನೆಯನ್ನ ಬಿಜೆಪಿ ಮತ್ತು JDSನ ನಾಯಕರು ಕೇಳಿದ್ರು. ಮತ್ತು ಅಲ್ಪಸಂಖ್ಯಾತರಿಗೆ ಸರ್ಕಾರ 106 ಕೋಟಿ ದುಡ್ಡು ಇಡ್ತೀರಿ, ಎಷ್ಟೆಷ್ಟೋ ಸಾವಿರ ಕೋಟಿ ದುಡ್ಡು ಇಡ್ತೀರಿ, ಅದು ಮಾಡಕ್ಕೆ ಇದು ಮಾಡಕ್ಕೆ ಅಂತ ಇಡ್ತೀರಿ. ನೀವು ನಮ್ಮ ದೇವಸ್ಥಾನ ಅಂತ ಬಂದಿದ ತಕ್ಷಣ ABC ಅಂತ ಮಾಡ್ಕೊಂಬಿಟ್ಟು ಯಾವುದೋ ಒಂದು ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ದುಡ್ಡು ಬರ್ತಾ ಇದೆ, ಅದು ಜನ ಕೊಟ್ಟಂಥ ದುಡ್ಡು, ಅದನ್ನು ನೀವು ತಗೊಂಡೋಗ್ಬಿಟ್ಟು ಇನ್ನಲ್ಗೂ ಹಾಕ್ತೀರಿ. ಅದು ಕೂಡ ಯಾವ ದೇವಸ್ಥಾನಕ್ಕೆ? ನಮ್ಮದೇ ದೇವಸ್ಥಾನ ಹಾಕ್ತೀರಿ ನಿಜ, ಬಟ್ ನಿಮ್ಮ ಕೈಯಲ್ಲಿ 100 ಕೋಟಿ ಕೊಡೋಕ್ಕಾಗಲ್ವಾ? ನಮ್ಮ ದೇವಸ್ಥಾನ ದುಡ್ಡೇ ಬೇಕಾ ಅದಕ್ಕೆ? ಇದನ್ನ ಬಿಜೆಪಿ ಮತ್ತು JDS ಪ್ರಶ್ನೆ ಮಾಡಿದ್ದು. ಅದೇ ರೀತಿ ರಾಜ್ಯದ ದೇವಸ್ಥಾನಗಳ ಅಭಿವೃದ್ಧಿಗೆ ನೀವು ವಕಫ್ಗೆ ಬೇರೆ ಬೇರೆದಕ್ಕೆ ಎಲ್ಲ ಮೀಸಲಿಡ್ತೀರಲ್ಲ ಸ್ವಾಮಿ, ಹಂಗೆ 350 ಕೋಟಿ ಮೀಸಲಿಡಿ ಸ್ವಾಮಿ. ನೀವು ನಿಮ್ಮ ಬಜೆಟ್ನಲ್ಲಿ 3,71,000 ಕೋಟಿ ರೂಪಾಯಿಗಳ ಗಾತ್ರವನ್ನು ನೀವು ಘೋಷಣೆ ಮಾಡ್ಕೊಂಡಿದ್ದೀರಿ. 1,05,497 ಕೋಟಿ ರೂಪಾಯಿಗಳ ಸಾಲ ಮಾಡ್ಕೊಂಡಿದ್ದೀರಿ. ಅದರಲ್ಲೊಂದು 300-400 ಕೋಟಿ ನಮ್ಮ ದೇವಸ್ಥಾನ ಕೆಡಕ್ಕಾಗಲ್ವ ನಿಮಗೆ? ಇದು ಬಿಜೆಪಿ ಮತ್ತು JDS ಕೇಳಿದ್ದು. ಇಲ್ಲಿ ನಾನು ಒಂದು ಕೆಲಸ ಮಾಡ್ತೀನಿ, ಯಾಕಿದು ಬಿದ್ದೋಯ್ತು ಅಂತ ನೋಡಿ. ವಿಧಾನಸಭೆಯಲ್ಲಿ ಏನು ಸಮಸ್ಯೆ ಇಲ್ಲ, ಆಮೇಲೆ ಬಿಜೆಪಿಯವ್ರಿಗೂ ಬೇಕಾಗಿತ್ತು ಅದು. ವಿಧಾನ ಪರಿಷತ್ನಲ್ಲಿ ಬೀಳ್ಸೋಣ ಅಂತಾನೆ ಅವರು ಕಾಯ್ತಾ ಇದ್ರು. ಯಾಕೆಂತಂದರೆ ಈ ವಿಧಾನಸಭೆಯಲ್ಲಿ ಅವ್ರು ಏನು ಮಾಡ್ಕೊಳಕ್ಕಾಗಲ್ಲ. ಈ ಕಾಂಗ್ರೆಸ್ಸು 135 ಜನ ಇದ್ದಾರೆ, JDSನವರು 19 ಜನ ಇದ್ದಾರೆ, ಬಿಜೆಪಿಯವರು 66 ಜನ ಇದ್ದಾರೆ, ಇತರರು 4 ಜನ ಇದ್ದಾರೆ, ಒಟ್ಟು 224 ಒಬ್ಬರು ನಾಮಿನೇಟೆಡ್ ಇದ್ದಾರೆ. ಸೊ ಬಿಜೆಪಿಯವ್ರಿಗೂ ಭಾಳ ಚೆನ್ನಾಗಿ ಗೊತ್ತಿತ್ತು ನಾವೇನು ಮಾಡ್ಕೊಳಕ್ಕಾಗೋದಿಲ್ಲ. ಭಾಳ ಸ್ಪಷ್ಟವಾಗಿ ನಾವು ಇಲ್ಲಿ ಏನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ, ಏನೇ ವಿಚಾರ ಮಂಥನಗಳನ್ನು ಮಾಡಿದ್ರು ಕೂಡ ನಮಗೆ ಏನೂ ಮಾಡ್ಕೊಳಕ್ಕಾಗೋದಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಬಿಜೆಪಿಗೆ JDSಗೆ 66 19 ಇಟ್ಕೊಂಡಿದ್ದಾರಲ್ಲ ಇಬ್ಬರು ಕೂಡ ಒಳ್ಳೊಳ್ಳೆ ನಂಬರ್ಗಳು. ಹಾಗಾಗಿ ಅವರಿಗೆ ಗೊತ್ತಿರಲಿಲ್ಲ, ಗೊತ್ತಿತ್ತು. ಸೊ ವಿಧಾನ ಪರಿಷತ್ತಿಗೆ ಬಂತಿದ್ದು ಸಾಮಾನ್ಯವಾಗಿ ನಿಮಗೆ ಮೇಲ್ಮನೆಗೆ ಬರ್ತದೆ. ಅಲ್ಲಿ ಏನಾಯಿತು, ಕಾಂಗ್ರೆಸ್ಗೆ ಎಡವಟ್ಟಾಗಬೇಕು. ಅಲ್ಲಿ ಏನಾಗ್ಬಿಡ್ತು, ಕಾಂಗ್ರೆಸ್ಗಿರೋದು 30 ಸ್ಥಾನ, ಸಭಾಪತಿಗಳೊಬ್ರು ಆಯ್ತಾ. ಬಿಜೆಪಿಗಿರೋದು 34 ಸ್ಥಾನ, JDSಗಿರೋದು 8. ನಿಮಗೆ ಇಲ್ಲೇನೇನೆ 42 ಸ್ಥಾನ ಆಗೋಯ್ತು. ಖಾಲಿ 1 ಸ್ಥಾನ ಬಾಕಿ ಉಳ್ಕೊಂಡಿದೆ. ಪಕ್ಷೇತರರು ಒಬ್ಬರಿದ್ದಾರೆ. ಹಾಗಾಗಿ ಸಹಜವಾಗಿ ವಿಧಾನಸಭೆಯಲ್ಲಿ ಬೇಕಂತಾನೆ ವಿರೋಧ ಮಾಡದ ಬಿಜೆಪಿ ಮತ್ತು JDS ಪರಿಷತ್ತಿನಲ್ಲಿ ಇದನ್ನ ವಿರೋಧ ಮಾಡಿತು. ವಿರೋಧ ಮಾಡುವ ಮೂಲಕ ತನ್ನ ಸಾಲಿಡಾರಿಟಿಯನ್ನು ಪ್ರದರ್ಶಿಸಿತು. ಇಷ್ಟು ಸಾಕು, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇಷ್ಟು ಸಾಕು ನನ್ನ ಪ್ರಕಾರ. ಇನ್ನು ಮುಂದಕ್ಕೆ ಹೋಗೋದು ಬೇಡ ನಾವು, ಆಯ್ತಾ? ದಟ್ಸ್ ಅನಫ್, ದಟ್ಸ್ ಅಬ್ಸಲ್ಯೂಟ್ಲಿ ಮೋರ್ ದ್ಯಾನ್ ಅನಫ್. ಆಮೇಲೆ ಈ ಧಾರ್ಮಿಕ ದತ್ತಿ ಇಲಾಖೆಯ ದೇವಸ್ಥಾನಗಳು 42,750. ಇದೊಂದು ಹೇಳ್ಬಿಡ್ತೀನಪ್ಪ, ಭಾಳ ಇಂಟ್ರೆಸ್ಟಿಂಗು. ಧಾರ್ಮಿಕ ದತ್ತಿ ದೇವಸ್ಥಾನಗಳು 42,750. ಎ ಗ್ರೇಡ್ ದೇವಸ್ಥಾನ 250ಕ್ಕಿಂತ ಜಾಸ್ತಿ ಇದ್ದಾವೆ. ಅಂದರೆ 1 ಕೋಟಿಗಿಂತ ಮೇಲ್ಪಟ್ಟಂಥ ಆದಾಯ ಸುಮಾರು 250 ಕೋಟಿ ದೇವಸ್ಥಾನಗಳು ತೆಗೆದುಕೊಳ್ತವೆ. ನೆಕ್ಸ್ಟ್ ಪ್ಲೀಸ್ ಇದನ್ನು ಕ್ವಿಕ್ಕಾಗಿ ಮುಗಿಸ್ಕೊಂಡು ನಾವು ಡಿಬೇಟ್ಗೆ ಇಳಿದು ಬಿಡೋಣ, ಧುಮುಕಿ ಬಿಡೋಣ. ಬಿ ಗ್ರೇಡ್ ದೇವಸ್ಥಾನ 8,500 ಇದ್ದಾವೆ. 10 ಲಕ್ಷಕ್ಕಿಂತ ಮೇಲ್ಪಟ್ಟಂಥ ಆದಾಯವನ್ನು ಅವು ಹೊಂದುತ್ತವೆ. ಸಿ ಗ್ರೇಡ್ ದೇವಸ್ಥಾನ, ನಾನು ಆದಾಯ
ಅಂದರೆ ಇನ್ಕಮ್ ಅಂತ ಕರಿತೀನಿ, ಪ್ರಾಫಿಟ್ ಅಂತ ಕರೆಯೋದಿಲ್ಲ. 34,000 ದೇವಸ್ಥಾನಗಳಿದ್ದಾವೆ. ಪಾಪ ಸಣ್ಣ ಪುಟ್ಟ ದೇವಸ್ಥಾನಗಳು 10 ಲಕ್ಷಕ್ಕಿಂತ ಕಡಿಮೆ ಆದಾಯ. ನನಗೆ ಭಾಳ ಇಂಟ್ರೆಸ್ಟಿಂಗ್ ಏನು ಅಂತಂದರೆ ಆರ್ ಅಶೋಕ್ ಮಾತಾಡ್ತಾ ಇದ್ರು. ಅವರು ಬೇರೆ ಬೇರೆ ಬೋರ್ಡ್ಗಳ ಬಗ್ಗೆ ಹೇಳ್ತಾ, ಅಲ್ಲಿಗೆ ಎಷ್ಟು ಕೊಟ್ಟಿದ್ರಿ, ಇಲ್ಲಿಗೆ ಎಷ್ಟು ಕೊಟ್ಟಿದ್ರಿ, ನಾವು ಬೊಮ್ಮಾಯಿ ಸರ್ಕಾರದಲ್ಲಿದ್ದಾಗ 278 ಕೋಟಿ ಕೊಟ್ಟಿದ್ವಿ, ನೀವು 17 ಕೋಟಿ ಕೊಟ್ಟಿದ್ದೀರಿ, ನಿಮ್ಗೆ ಏನು ಬಂದಿದೆ ಅಂತೆಲ್ಲ ಕೇಳ್ತಾ ಇದ್ರು. ಆಮೇಲೆ ಬೇರೆ ಬೇರೆ ಬೋರ್ಡ್ಗಳಿಗೆ 100 ಕೋಟಿ ಕೊಟ್ಟಿದ್ದೀರಿ, 200 ಕೊಟ್ಟಿದ್ದೀರಿ, 300 ಕೊಟ್ಟಿದ್ದೀರಿ, ಅಷ್ಟು ಕೊಟ್ಟಿದ್ದೀರಿ, ಇಷ್ಟು ಕೊಟ್ಟಿದ್ದೀರಿ. 90% ದುಡ್ಡು ನಮ್ಮ ದೇವಸ್ಥಾನಗಳಿಗೆ ಕೊಡಬೇಕಾಗಿರೋದನ್ನು ಈ ಗೌರ್ಮೆಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರು. ಇದರ ಒಂದು ಸಣ್ಣ ಪೊಲಿಟಿಕಲ್ ಮ್ಯಾಟ್ರ್ ಏನು ಅಂತಂದರೆ, ಪರಿಷತ್ನಲ್ಲಿ ಇದು ನಿಲ್ಲೋದಿಲ್ಲ ಅನ್ನೋದು ಗೊತ್ತಿತ್ತು BJP JDSಗೆ. ಹಾಗನ್ ಮಾತ್ರಕ್ಕೆ ಈ ಕಾಯ್ದೆಯೋ ಮಸೂದೆಯೋ ಮತ್ತೊಂದೋ ಮಗದೊಂದೋ ಅದೇನೋ ಆಗುತ್ತಲ್ಲ, ಅದೇನು ತಿರುಗಿ ಬಿದ್ದುಬಿಡೋದಿಲ್ಲ, ಮತ್ತೆ ವಿಧಾನಸಭೆಗೆ ಬಂದು ಪಾಸ್ ಮಾಡಿಸ್ಕೊಂಡು ಹೋಗುತ್ತಿದ್ದು. ಬಟ್ BJP ಮತ್ತು JDS ಇಬ್ಬರೂ ಒಂದು ಸಾಲಿಡಾರಿಟಿಯನ್ನು ಪ್ರದರ್ಶಿಸಬೇಕಾಗಿತ್ತು. ನೋಡ್ರೆ ರೇ ನಾವು ಜೊತೆಗಿದ್ದೇವೆ ಗೊತ್ತಾ ಅಂತ ಒಂದು ಸಾಲಿಡಾರಿಟಿ ಇದೆಯಲ್ಲ, ಅದನ್ನು ಪ್ರದರ್ಶಿಸಲೇಬೇಕಾಗಿತ್ತು. ಆ ಕಾರಣಕ್ಕಾಗಿ ಈ ಸಾಲಿಡಾರಿಟಿಯ ಪ್ರಯತ್ನದ ಭಾಗವಾಗಿ ಈ ಹಂತಕ್ಕೆ ಬಂದು ನಿಂತ್ಕೊಂಡಿದ್ದಾರೆ. ಇನ್ನು ಸುಮಾರಿದ್ದಾವೆ ವಿಷಯ, ನಾನು ಜಾಸ್ತಿ ಮಾತಾಡೋದಿಲ್ಲ, ನಾನು ಸ್ವಲ್ಪ ಸೈಲೆಂಟ್ ಆಗ್ತೀನಿ, ಗೆಸ್ಟ್ಗಳಿಗೇನೆ ಅವಕಾಶ ಮಾಡಿಕೊಡ್ತಾನೆ. ಅಶೋಕ್ ಗೌಡ್ರು BJPಯಿಂದ, ಭಾಸ್ಕರನ್ ನಮ್ಮ ಜೊತೆಗೆ ಹಿಂದೂ ಮುಖಂಡರು, ವಕ್ತಾರರು, ನಟರಾಜ್ ಗೌಡರು ಆತ್ಮೀಯರು ಗೆಳೆಯರು ನಮ್ಮೊಟ್ಟಿಗೆ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆ ನಮ್ಮೊಟ್ಟಿಗೆ ಲವಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ, ಅವ್ರನ್ನೂ ಕೂಡ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ JDSನ ಶರವಣ ಅವರು ಜಾಯ್ನ್ ಆಗಿದ್ದಾರೆ, ಅವ್ರನ್ನೂ ಕೂಡ ನಾನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ. ಹಾಗೆ ಹಿರಿಯ ಪತ್ರಕರ್ತರು ಚಿದಂಬರ ಬೈಕಂಪಾಡಿ ಅವರು ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ದಿಸ್ ಇಸ್ ಗೋಯಿಂಗ್ ಟು ಬಿ ಎ ಫುಲ್ ಫ್ಲೆಡ್ಜ್ಡ್ ಡಿಬೇಟ್. ಲೆಟ್ಸ್ ಸ್ಟಾರ್ಟ್ ಫ್ರಮ್ ಅಶೋಕ್ ಗೌಡ್ರು. ಗೌಡ್ರೆ ನೋಡಿ, ಈ ಧಾರ್ಮಿಕ ದತ್ತಿ ವಿಚಾರವಾಗಿ ಇಂದಿನ ಕಾಲದ್ದು ಅಂದರೆ ಕಾಂಗ್ರೆಸ್ಸು ಮತ್ತು ಅದಕ್ಕಿಂತ ಹಿಂದೆ ನೋಡಬೇಕು ಅಂತಂದರೆ ಬ್ರಿಟಿಷರ ಕಾಲದಲ್ಲಿ ಈ ತಮಿಳುನಾಡಿನ ವ್ಯವಸ್ಥೆಯಲ್ಲಿ ಪೆರಿಯರವರು ಈ ಧಾರ್ಮಿಕ ವಿಚಾರಗಳಿಗೋಸ್ಕರವಾಗಿ ಏನೇನೋ ಒಂದು ರೀತಿಯಲ್ಲಿ ಅವರ ಅಸಂಪ್ಷನ್ಸ್ನಲ್ಲಿ ಹೋರಾಟ ಮಾಡಿ ಆವಾಗಲೇ ಎಂಡೋರ್ಮೆಂಟ್ ಅಂತ ಬೋರ್ಡ್ ಅಂತ ಮಾಡ್ತಾರೆ. ಸ್ವಾತಂತ್ರ್ಯ ಬಂದ ಮೇಲೆ ಇಂಡಿಯನ್ ಪಾರ್ಲಿಮೆಂಟಲ್ಲೂ ಸಹ ಎಂಡೋರ್ಮೆಂಟ್ ಬೋರ್ಡ್ ಮಾಡಬೇಕು ಅಂತ ಹೇಳಿ ಸ್ಟೇಟ್ಸ್ಗೆ ಒಂದು ಕಳಿಸ್ತಾರೆ. ಕರ್ನಾಟಕದಲ್ಲೂ ಆದ್ಯಂತ ಸೇರಿ 8 ರಿಂದ 9 ರಾಜ್ಯಗಳಲ್ಲಿ ಎಂಡೋರ್ಮೆಂಟ್ ಬೋರ್ಡ್ನ ಮಾಡ್ತಾರೆ, ಬೇರೆ ರಾಜ್ಯಗಳಲ್ಲಿ ಇಲ್ಲ. ದೇವಸ್ಥಾನಗಳನ್ನು ಅವ್ರ ಅಧೀನದಲ್ಲಿ ಇಟ್ಕೊಂಡು ತದನಂತರದಲ್ಲಿ ಮುಸಲ್ಮಾನರಿಗೆ ಮತ್ತು ಕ್ರಿಶ್ಚಿಯನ್ರ ಏನು ಇನ್ಸ್ಟಿಟ್ಯೂಷನ್ಸ್ ಇವೆ ಅಥವಾ ಏನು ಚರ್ಚು ಮತ್ತು ಅವರ ವಕಫ್ ಪ್ರಾಪರ್ಟೀಸು ಮದ್ರಸಸ್ ಇವೆ ಅದನ್ನು ಕಂಪ್ಲೀಟ್ ಕಂಟ್ರೋಲ್ನ ಅವ್ರಿಗೆ ಬಿಟ್ಬಿಡ್ತಾರೆ. ಹಿಂದೂಗಳದ್ದು ಮಾತ್ರ ಇಟ್ಕೊಳ್ತಾರೆ. ನೋಡಿ, ಇಲ್ಲಿ ಅನೇಕ ವಿಚಾರಗಳು, ಇದರಲ್ಲಿ ಈ ದೇವಸ್ಥಾನದ ವಿಚಾರಗಳಲ್ಲಿ ಅನೇಕ ಆಸ್ತಿಗಳನ್ನು ದೇವಸ್ಥಾನದ್ದು ಕಳ್ಕೊಂಡ್ಬಿಟ್ಟಿದ್ದೀವಿ. ಅಂದರೆ ಕರ್ನಾಟಕದಲ್ಲಿ ಹೇಳಬೇಕು ಅಂತಂದರೆ ಒಂದು ರೆಕಾರ್ಡ್ ಪ್ರಕಾರ 1.5 ಲಕ್ಷ ಎಕರೆಗಳು ಕರ್ನಾಟಕದಲ್ಲಿ ಬೇರೆಯವರು ಒತ್ತುವರಿಯಾಗಿದೆ ಅನ್ನತಕ್ಕಂತಹದ್ದು ಆನ್ ರೆಕಾರ್ಡ್ ಇರ್ತಕ್ಕಂಥ. ಅದೇ ರೀತಿಯೇ ನೀವು ಮದ್ರಾಸಾಗಳು ವಕಫ್ ಪ್ರಾಪರ್ಟಿನ ದುರುಪಯೋಗ ಪಡಿಸ್ಕೊಂಡಿರೋದು ಯಾರು ಮುಸಲ್ಮಾನರೇ ದುರುಪಯೋಗ ಪಡಿಸ್ಕೊಂಡಿರೋದು. ಇಲ್ಲಿ ದೇವಸ್ಥಾನ ಪ್ರಾಪರ್ಟಿಗಳಲ್ಲಿ ಬೇರೆ ಎಲ್ಲರೂ ತಿಂದಿದ್ದಾರೆ, ದೇವಸ್ಥಾನದವ್ರು ತಿಂದಿದ್ದಾರೆ ಅಂತಲ್ಲ, ಎಲ್ಲರೂ ತಿಂದಿದ್ದಾರೆ ಅಂದರೆ ಅದರಲ್ಲಿ ಬೇರೆ ಎಲ್ಲ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ಅದೇ ಮದ್ರಾಸಾಗಳು ಮತ್ತು ವಕಫ್ ಪ್ರಾಪರ್ಟಿಗಳಲ್ಲಿ ಅದೇ ಕಮ್ಯುನಿಟಿಯವರು 27,000 ಎಕರೆ ತಿನ್ಬಿಟ್ಟಿದ್ದಾರೆ. ಅದಕ್ಕೆ ಒಂದು ಟೇಬಲ್ಲು ಆಗಿತ್ತು, ಅದಕ್ಕೊಂದು ಕಮಿಟಿ ಆಯಿತು, ಅದೆಲ್ಲ ಒಂದು ಹಗರಣಗಳೆಲ್ಲ ಆಗೋಗಿದೆ. ಈಗ ಅತ್ಯಂತ ಪ್ರಮುಖವಾಗಿ ಈ ಬಿಲ್ ಬಗ್ಗೆನೇ ಮಾತಾಡಬೇಕು ಅಂತಂದರೆ, ರೀಸೆಂಟಾಗಿ 32 ಕೋಟಿನ ನೀವು ಮದ್ರಸಾಗಳ ಕಾಂಪೌಂಡಿಂಗ್ ಕೊಡ್ತೀರಾ, ಮದ್ರಸಾ ವಕಫ್ ಬೋರ್ಡ್ನ ಕಾಂಪೌಂಡಿಂಗ್ ಕೊಡ್ತೀರಾ ರೀಸೆಂಟಾಗಿ, ಯಾವಾಗ ಲಾಸ್ಟ್ ವೀಕು. ಆದರೆ ಇವಾಗ ದೇವಸ್ಥಾನಗಳಿಂದ ದುಡ್ಡು ಕಿತ್ಕೊಂಡು ನಾವು ಬೇರೆದಕ್ಕೆ ಉಪಯೋಗಿಸ್ಕೊಂತೀನಿ ಅಂತಿದ್ದೀರಾ. ನಮ್ಮ ದೇವಸ್ಥಾನಕ್ಕೆ ಉಪಯೋಗಿಸ್ಕೊಳ್ತೀವಿ ಅಂತ ಹೇಳೋದಲ್ಲ. ಅಲ್ಲ, ಅದು ಆಕ್ಚುಲಿ ಕ್ಲಾರಿಟಿಯಿಂದ ಹೇಳಿರಲಿಲ್ಲ. ಒಂದು. ಎರಡನೇ ವಿಚಾರ, ಆಯ್ತಪ್ಪ ನೀವು ಅದನ್ನು ಏನಕ್ಕೆ ಬೇಕು, ನೀವು ಅವ್ರಿಗೆ 6,000 ರೂಪಾಯಿ ಸಂಬಳ ಕೊಡಕ್ಕಿದೆ, ಯಾರಿಗೆ ಮುಲ್ಲಾಗಳಿಗೆ ಮೂಲಿಗಳಿಗೆ ಕೊಡಿ. ನಮ್ಮ ಅರ್ಚಕರಿಗೂ ಸಹ ನೀವು ಸಂಬಳನ ಯಾಕೆ ಜಾಸ್ತಿ ಮಾಡಿ ಕೊಡೋಕ್ಕಾಗಲ್ಲ? ಒಂದು. ಎರಡನೇದು, ನನ್ನ ಒಂದು ಕ್ಷೇತ್ರ ಆನೇಕಲ್ಲಲ್ಲೂ ಸಹ 5,000 ಮುಸಲ್ಮಾನರಿಲ್ಲ. ಒಂದೇ ಊರಿದ್ದಿದ್ದು, ನಾವೆಲ್ಲ ಚಿಕ್ಕ ಊರಲ್ಲಿದ್ದಾಗ ಒಂದೇ ಊರು, ಮುಸಲ್ಮಾನರು ಊರಿದ್ದು ಒಂದೇ. 5 ಎಕರೆ ಎಂಟ್ರೆನ್ಸ್ ಆಫ್ ಆನೇಕಲ್ಲಲ್ಲಿ 5 ಎಕರೆ ತತ್ಸುಮಾರು ವೆರಿ ಕ್ಲೋಸ್ ಟು 5 ಎಕರ್ಸ್ ಕೊಟ್ಬಿಟ್ಟು ಅದಕ್ಕೆ ಕಾಂಪೌಂಡಿಂಗು ಇವರೇ ಹಾಕ್ಕೊಡ್ತಾವ್ರೆ. 5,000 ಮುಸಲ್ಮಾನರಿಗೆ 5 ಎಕರೆ ಬೇಕಾ ಆನೇಕಲ್ ಎಂಟ್ರೆನ್ಸಲ್ಲಿ? ಅಂದರೆ ನೀವು ಮನಸ್ಥಿತಿ ಯಾವುದು? ಕಾಂಗ್ರೆಸ್ನ ಮನಸ್ಥಿತಿ ಅಂದರೆ ಒಂದು ಮೆಜಾರಿಟಿ ಕಮ್ಯುನಿಟಿನ ನೀವು
ಹೊಡಿತಾ ಜಾತಿ ಲೆಕ್ಕದಲ್ಲಿ ಇನ್ನೊಂದು ಕಮ್ಯುನಿಟಿನ ಅಪೀಸ್ ಮಾಡಿಕೊಂಡು ನೀವು ಎಷ್ಟು ದಿವಸ ಅಂತ ರಾಜಕಾರಣ ಮಾಡ್ಕೊಂಬರ್ತೀರಾ? 75 ವರ್ಷ ಆಗೋಯ್ತು. 75 ವರ್ಷದಲ್ಲಿ ನೀವು ಮಾಡಿರ್ತಕ್ಕಂತಹ ನೀಚ ಕೃತ್ಯಗಳು ನಿಮಗೆ ಗೊತ್ತೋ ಇಲ್ವೋ? ಆಮೇಲೆ ಇದೇ ಸಿದ್ದರಾಮಯ್ಯನವರು 2017ರಲ್ಲಿ 5-6 ಮಠಗಳನ್ನ ಲಿಸ್ಟ್ ಮಾಡಿದ್ರು, ದೇವಸ್ಥಾನಗಳನ್ನ, ಇನ್ಕ್ಲೂಡಿಂಗ್ ನಮ್ಮ ರಾಗಿಗುಡ್ಡ ದೇವಸ್ಥಾನ. ತುಂಬಾ ಅದ್ಭುತವಾದಂಥ ಕಾರ್ಯ ಮಾಡ್ತಿದ್ದಾರೆ. ಅವ್ರು ಮಾಡ್ತಿರ್ತಕ್ಕಂಥ ಕಾರ್ಯ ತುಂಬಾ ಶ್ಲಾಘನೀಯ. ಅದನ್ನೂ ಸಹ ನಾವು ಇದಕ್ಕೆ ತಗೊಳ್ತೀವಿ, ಯಾವುದೋ ಎಂಡೋರ್ಮೆಂಟ್ ಬೋರ್ಡ್ ತಗೊಳ್ತೀವಿ ಅಂತಂದ್ರು. ಪಾಪ ಅವರು ಆ ಸಮಿತಿಯವರು ಹೋರಾಟ ಮಾಡಿ ಆಮೇಲೆ ಈ ಸದ್ಯಕ್ಕಂತೂ ಇಲ್ಲ, ಬಟ್ ಅವರು ಶಾಲೆ ನಡೆಸ್ತಿದ್ದಾರೆ, ಕಡು ಬಡವರಿಗೆ ಊಟ ಕೊಡ್ತಾರೆ, ಅದ್ಭುತವಾದ ಊಟ ಕೊಡ್ತಾರೆ. ಶನಿವಾರದ ಹೊತ್ಲು, ಮಂಗಳವಾರದ ಹೊತ್ಲು. ನೀವು ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಾ? ಇನ್ಫ್ಯಾಕ್ಟ್ ಟು ಬಿ ವೆರಿ ಆನೆಸ್ಟ್, ಪ್ಲೀಸ್ ಇಟ್ ಶುಡ್ ದಿಸ್ ಎಂಡೋರ್ಮೆಂಟ್ ಕಂಟ್ರೋಲ್ ಆನ್ ಟೆಂಪಲ್ಸ್ ಶುಡ್ ಬಿ ರೀಥಾಟ್. ಓಕೆ, ಮಾತಾಡೋಣ ಅದ್ರ ಬಗ್ಗೆ. ನಟರಾಜ್ ಗೌಡ್ರೆ, ವಾಟ್ಸ್ ಯುವರ್ ಟೇಕ್ ಆನ್ ದಿಸ್? ನೋಡಿ, ಈಗ ತಮ್ಮ ವಿಶ್ಲೇಷಣೆ ಕೂಡ ಭಾಳ ನೋಡ್ತಾ ಇದ್ವಿ, ಬಿಜೆಪಿ ವಕ್ತಾರ ವಿಶ್ಲೇಷಣೆ ಕೂಡ ನೋಡ್ತಾ ಇದ್ವಿ. ತಮ್ಮ ವಿಶ್ಲೇಷಣೆಯಲ್ಲಿ ತಾವು ಡಿಸ್ಪ್ಲೇನಲ್ಲಿ ಏನು ತೋರಿಸ್ತಾ ಇದ್ವಿ, ಈ ದೇವಸ್ಥಾನದ ಹಣವನ್ನು ತೆಗೆದುಕೊಂಡು ಗ್ಯಾರಂಟಿ ಯೋಜನೆಗಳಿಗೆ ಉಪಯೋಗಿಸ್ಕೊಂತಾರೆ, ಈ ಥರದೆಲ್ಲ ಹೇಳಿಕೆಗಳು ಬಂತು. ನಿಮ್ಮ ಡಿಸ್ಪ್ಲೇದಲ್ಲಿ ಬಂತು. ಹೌದು, ಬಂತು. ಅಲ್ಲಿ ಮೇಲೆ ಇನ್ನೊಂದು ಬಂತು, ಬಿಜೆಪಿ JDS ನವರು ಹಿಂಗ್ ಹೇಳಿದ್ರು ಅಂತ ಬಂತು. ನೀವು ಮೇಲ್ ನೋಡದೆ ಬರೀ ಕೆಳಗ್ ನೋಡ್ಬಿಟ್ಟು ಅದೊಂದು ಶುದ್ಧ ಸುಳ್ಳು. ಅದನ್ನ ಅವ್ರಿಗೆ ಹೇಳಿ. ಅದನ್ನೇ ನಿಮ್ಮ ಮುಖಾಂತರ ಅವ್ರಿಗೆ ಹೇಳ್ತೀನಿ. ನನ್ನ ಮುಖ ನೋಡ್ಕೊಂಡು ಹೇಳ್ಬೇಡಿ, ಅವ್ರದೇ ಮುಖ ನೋಡ್ಕೊಂಡು ಅವ್ರಿಗೆ ಹೇಳಿ. ನಿಮ್ಮ ಮುಖಾಂತರ ಅಂದೆ, ಸರಿ ಆಯ್ತು. ನಾನು ಮೀಡಿಯೇಟರ್, ನೀವು ಮಾಡರೇಟರ್, ನೀವು ಆಯ್ತು. ಶುದ್ಧ ಸುಳ್ಳು ಮತ್ತೆ ಅಪಪ್ರಚಾರ. ಬಿಜೆಪಿ ತಾವು ಅಧಿಕಾರದಲ್ಲಿದ್ದಾಗ ಈ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತೆ ಧರ್ಮಾದಾಯ ಈ ದತ್ತಿ ಅಧಿನಿಯಮಗಳಿತ್ತಲ್ಲ, ರೂಲ್ ನಂಬರ್ 17 ಅವರು ತಿದ್ದುಪಡಿ ಮಾಡಿದ್ರು. ತಿದ್ದುಪಡಿ ಮಾಡಿ ಏನ್ ಮಾಡಿದ್ರು, ಈ 5 ಲಕ್ಷದಿಂದ 10 ಲಕ್ಷ ಆದಾಯ ಬರೋ ದೇವಾಲಯಗಳ ಆದಾಯದಲ್ಲಿ 5% ಸಾಮಾನ್ಯ ಒಂದು ಸಂಗ್ರಹ ನಿಧಿ ಅಂತ ಮಾಡಿದ್ರು. ಅದು ಒಂದು ಸಂಗ್ರಹ ನಿಧಿ ಅಂತ, ಅದೇನು ಸರ್ಕಾರ ಖಜಾನೆಗೇನು ಹೋಗ್ತಿರ್ಲಿಲ್ಲ. ಬಿಜೆಪಿ ಮಾಡಿದಾಗ್ಲೂ ಕೂಡ ಒಂದು ಸಾಮಾನ್ಯ ಸಂಗ್ರಹ ನಿಧಿ ಅಂತ ಮಾಡಿದ್ರು. ಅದ್ರ ಮುಖಾಂತರ ಆ ಅರ್ಚಕರಿಗೆ ಅನುಕೂಲ ಆಗಬೇಕು ಅಥವಾ ಬೇರೆ ಬೇರೆ ಅವ್ರದೊಂದು ಪಟ್ಟಿ ಇತ್ತು, ಒಂದು ಧಾರ್ಮಿಕವಾದ ವಿಷಯಗಳಿಗೆ ಉಪಯೋಗಿಸಬೇಕು ಅಂತ. 10 ಲಕ್ಷಕ್ಕೆ ಮೇಲ್ಪಟ್ಟು 10 ಲಕ್ಷದಿಂದ 1 ಕೋಟಿವರೆಗೂ 10% ದೇವಸ್ಥಾನದ ಆದಾಯದಲ್ಲಿ 10% ತಗೋಬೇಕು ಅಂತಿತ್ತು. ಸರಿ, ಇದು ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿಯ ಮುಖ್ಯಮಂತ್ರಿ, ಬಿಜೆಪಿಯ ನಾಯಕರುಗಳು ಸೇರ್ಕೊಂಡು ಮಾಡಿದ್ದು 2011 ತಿದ್ದುಪಡಿ. ಓಕೆ, ಅದಾದ ಮೇಲೆ ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರು, ಸದಾನಂದ ಗೌಡರು, ಬೊಮ್ಮಾಯಿಯವರು, ಮತ್ತೊಮ್ಮೆ ಯಡಿಯೂರಪ್ಪನವರು ಎಲ್ಲರೂ ಮುಖ್ಯಮಂತ್ರಿ ಆಗಿದ್ದಾರೆ. ನಾವೇನು ತಿದ್ದುಪಡಿ ತಂದ್ವಿ, ಇವ್ರು 5 ಲಕ್ಷದ 10 ಲಕ್ಷದವರೆಗೆ 5% ತಗೋಬೇಕಂತಿರಲ್ಲ, ನಾವು ಅದು ತೆಗೆದಾಕಿದ್ವಿ. ಬೇಡ, ಅದು ತಗೋಬಾರ್ದು. ನೀವು ಶ್ರೀಮಂತ ದೇವಸ್ಥಾನಗಳಿಗೆ ಮಾತ್ರ ಕೈ ಹಾಕಿದ್ರಿ. ಅವ್ರು ಕೇಳಿ, ಅವ್ರು ಚಿಕ್ಕ ದೇವಸ್ಥಾನಗಳನ್ನ ಬಿಟ್ರಿ. 10 ಲಕ್ಷದಿಂದ 1 ಕೋಟಿವರೆಗೂ 10%. ಪಾಯಿಂಟ್ಗೆ ಬರ್ತಿದ್ದೀನಿ. ಹೌದು, ನಾವು ಅದಕ್ಕೆ ಮಾಡಿದ್ವಿ. ನೀವು ಶ್ರೀಮಂತ ದೇವಸ್ಥಾನಗಳಿಗೆ ಮಾತ್ರ ಕೈ ಹಾಕಿ, ಬಡ ದೇವಸ್ಥಾನಗಳ ಅರ್ಚಕರಿಗೆ ದುಡ್ಡು ಕೊಡೋಣ, 10 ಲಕ್ಷದಿಂದ ಒಂದು ಬೇರೆ ಬೇರೆ ಹಣ ಎಲ್ಲ ಕೊಡೋಣ, 10 ಲಕ್ಷದಿಂದ ಜೀರ್ಣೋದ್ಧಾರಕ್ಕೆ ಪುನರುತ್ಥಾನಕ್ಕೆ ದುಡ್ಡು ಕೊಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ರಿ. 10 ಲಕ್ಷದ ಆದಾಯದಲ್ಲಿ ಬರ್ತಾ ದೇವಸ್ಥಾನದಲ್ಲಿ ₹1 ತಗೋಬಾರ್ದು. 10 ಲಕ್ಷದಿಂದ 1 ಕೋಟಿವರೆಗೂ 5%, 1 ಕೋಟಿ ನಂತರ ಮೇಲೆ 10% ತಗೋಬೇಕು. ಅದನ್ನ ಏನು ಉಪಯೋಗ ಬರುತ್ತೆ? ಆ ಸಾಮಾನ್ಯ ನಿಧಿ ಸಂಗ್ರಹ ಮಾಡಿ 34,000 ನೀವೇನು ತೋರಿಸಿದ ದೇವಸ್ಥಾನಗಳಿದಾವಲ್ಲ, ಸಿ ದರ್ಜೆಯ ದೇವಸ್ಥಾನಗಳು, ಆ ದೇವಸ್ಥಾನಗಳ ಅಭಿವೃದ್ಧಿಗೆ, ಆ ದೇವಸ್ಥಾನದಲ್ಲಿ ಕೆಲಸ ಮಾಡೋ ಅರ್ಚಕರಿಗೆ, ಅವರ ಕುಟುಂಬದವರಿಗೆ, ಅರ್ಚಕರಿಗೆ ಏನೋ ಒಂದು ವಿಮೆ ಮಾಡಿಸ್ಬೇಕು, 5 ಲಕ್ಷ ರೂಪಾಯಿ ವಿಮೆ ಮಾಡಿಸ್ಬೇಕು. ಮೃತರಾದ್ರೆ 2 ಲಕ್ಷ ರೂಪಾಯಿ ಅವ್ರ ಕುಟುಂಬದವ್ರಿಗೆ ಹೋಗ್ಬೇಕು. ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ 5,000 ರೂಪಾಯಿಂದ 50,000 ರೂಪಾಯಿ ಕೊಡಬೇಕು. ಆ ದೇವಸ್ಥಾನಗಳ ಅಭಿವೃದ್ಧಿಗೆ ಮಾಡಿದ್ದು ಐತಿಹಾಸಿಕ ನಿರ್ಣಯ. ಮೂರನೇ ಏನ ಸಿ ದರ್ಜೆಯ ದೇವಸ್ಥಾನಗಳ ಅರ್ಚಕರಿಗಲ್ಲ, ವರದಾನ ಆಗ್ತಾ ಇತ್ತು. ವರದಾನ ಆಗ್ತಾ ಇತ್ತು. ನಿಮ್ಮ ತಿದ್ದುಪಡಿಯನ್ನೇ ಅಧಿನಿಯಮವನ್ನೇ ಚಂದ್ರಶರ್ಮ ಅವರೇ, ಬಿಜೆಪಿ ಮಾಡಿರೋ ರೂಲ್ಸ್ ಅನ್ನೇ, ಅವರ ತಿದ್ದುಪಡಿಯನ್ನೇ ನಾವು ಮುಂದುವರಿಸಿದ್ವಿ ಹೊರತು ನಮ್ದು ವಿಶೇಷವಾದಂಥದ್ದು ಏನೂ ಇಲ್ಲ ಇದರೊಳಗೆ. ಆದ್ರೆ ಬಿಜೆಪಿಯವರೇ ಸರ್ಪ್ರೈಸಿಂಗ್ಲಿ ಯಾವ 2 ನಾಲಿಗೆಯನ್ನು ಇಟ್ಕೊಂಡಿದ್ದಾರೆ, ಯಾವ ದ್ವಂದ್ವವನ್ನು ಇಟ್ಕೊಂಡಿದ್ದಾರೆ, ಯಾವ ಸಂಚು ದುಷ್ಟತನವನ್ನು ಇಟ್ಕೊಂಡಿದ್ದಾರೆ ಅಂದ್ರೆ ಅವರೇ ಆರೋಪ ಮಾಡ್ತಿದ್ದಾರೆ ಸರ್ಕಾರದ ಮೇಲೆ. ಒಂದು ನೇರ ಪ್ರಶ್ನೆ ನಿಮಗೆ, ಬಹಳ ಸರಳವಾದಂತ ಪ್ರಶ್ನೆ, ದಯಮಾಡಿ ಯಾರು ಇಂಟರಪ್ಟ್ ಮಾಡಬಾರ್ದು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಎಲ್ರಿಗೂ ನಾನು ಅವಕಾಶ ಮಾಡ್ಕೊಡ್ತೀನಿ, ಯಾಕಂದ್ರೆ ಬಹಳ ಜನ ಗೆಸ್ಟ್ಗಳಿರೋದ್ರಿಂದ ನಾನು ಚೂರು ಕಡಿಮೆ ಮಾತಾಡ್ತೀನಿ. ನಟರಾಜ್ ಗೌಡ್ರೆ, ಈ ಸಲದ 3,71,000 ಕೋಟಿ ರೂಪಾಯಿನ ಬಜೆಟ್ನಲ್ಲಿ ದೇವಸ್ಥಾನಗಳಿಗೆ ನೀವು ಎಷ್ಟು ದುಡ್ಡು ಮೀಸಲಿಟ್ರಿ? ಓಕೆ ನೋಡಿ, ನಂಗೆ ಲಿಸ್ಟ್ ಬೇಕು. ಓಕೆ ಅಲ್ಲ, ನನಗೆ ನಂಬರ್ ಬೇಕು. ನೋಡಿ, ಹನುಮ ಜನ್ಮಸ್ಥಳಕ್ಕೆ 100 ಕೋಟಿ ರೂಪಾಯಿ
ಈ ಸರ್ಕಾರದಿಂದ ಅನುದಾನ ಅಂಜನಾದ್ರಿಗೆ 100 ಕೋಟಿ ರೂಪಾಯಿ. 35,000 ದೇವಸ್ಥಾನಗಳಿಗೆ ತಾವು ಎಷ್ಟು ದುಡ್ಡು ಮೀಸಲಿಟ್ರಿ? ಒಂದು ಐತಿಹಾಸಿಕ ದೇವಸ್ಥಾನದ ಹೆಸರು ಹೇಳ್ಬಿಟ್ಟು ಸರಿ 100 ಕೋಟಿ ಮೀಸಲಿಟ್ಟಿವಿ ಅಂತ ಅಂದ್ಬೇಡಿ ನೀವು. ಕೇಳಿ ಅಲ್ಲ, ಹೊಸ 35,000 ಈಗ ದಯಮಾಡಿ 35,000 ದೇವಸ್ಥಾನ ಕಳೆದ ವರ್ಷ ಎಷ್ಟಿತ್ತು? ಬೊಮ್ಮಾಯಿ ಇದ್ದವ್ರದ್ದು ಎಷ್ಟಿತ್ತು? ಯಡಿಯೂರಪ್ಪನವರಿದ್ದಾಗ ಎಷ್ಟಿತ್ತು? ಈಗಲೂ ಅಷ್ಟೇ ಮುಂದುವರೆದಿದೆ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಸ್ವಾಮಿ. 35,000ಕ್ಕೂ ಹೆಚ್ಚು ದೇವಸ್ಥಾನಗಳಿಗೆ 42,000 ದೇವಸ್ಥಾನ ಮುಜರಾಯಿ ಇಲಾಖೆ. ನೋ ನಾನು ಅದರಲ್ಲಿ ಸಿ ಗ್ರೇಡು, ಎ ಗ್ರೇಡು, ಬಿ ಗ್ರೇಡ್ ಎಲ್ಲ ಬಿಟ್ಟು ನಾನು ಬರೀ 35,000 ಮಾತ್ರ ತಗೊಳ್ತೀನಿ ಗೌಡ್ರೆ. 35,000 34,000 ದೇವಸ್ಥಾನಗಳಿಗೆ ಇಂತಿಷ್ಟು ದುಡ್ಡು ಅಂತ ತಮ್ಮ 3,71,000 ಕೋಟಿ 496 ಕೋಟಿ ಬಜೆಟ್ ನಲ್ಲಿ 1,05,496 ಕೋಟಿ ಎಷ್ಟು ಸಾಲ ಮಾಡಿರುವ ಬಜೆಟ್ ನಲ್ಲಿ ಎಷ್ಟು ದುಡ್ಡು ಮೀಸಲಿಟ್ರಿ? ಒಳ್ಳೆ ಪ್ರಶ್ನೆ. ನಾನು ಒಳ್ಳೆ ಪ್ರಶ್ನೆ ನಿಮ್ಮಿಂದ ಒಳ್ಳೆ ಉತ್ತರ ನಿರೀಕ್ಷಿಸಿ. ಕೇಳಿ, 34,000 ದೇವಸ್ಥಾನದ ಅರ್ಚಕರು, 42,000 ದೇವಸ್ಥಾನದ ಅರ್ಚಕರುಗಳಿಗೂ ಕೂಡ ಈಗ ಏನು ಹೊಸದಾಗಿ ನಾವೇನು ವಿಶೇಷವಾಗಿ ಏನು ಮಾಡಿಲ್ಲ, ತಸ್ತಿಕ್ ಅಂತ ಏನಿದೆಯಲ್ಲ ಅದು ಹೋಗುತ್ತೆ. ದೇವಸ್ಥಾನಗಳ ಅಭಿವೃದ್ಧಿಗೆ ಪುರಾತತ್ವ ಇಲಾಖೆಯಿಂದ ವಕ್ಫ್ ಬೋರ್ಡ್ಗೆ ಎಷ್ಟು ಮೀಸಲಿಟ್ರಿ? ಏನ್ 100 ಕೋಟಿ ರೂಪಾಯಿ ಅವರು ಹೇಳಿದ್ರಲ್ಲ. ಈಗ ಪುರಾತನ ಬಿಜೆಪಿ ಬ್ರಾಹ್ಮಣ ಅಭಿವೃದ್ಧಿ ನಿಗಮ, ವಕ್ಫ್ ಬೋರ್ಡ್ ನಿಗಮ ಮೀಸಲಿಡಬಾರದು ಅಂತ ನಾನು ಹೇಳ್ತಾ ಇಲ್ಲ. ಅಭಿವೃದ್ಧಿ ನಿಗಮ, ಕೇಳಿ, ಎಲ್ಲಾ ನಿಗಮಗಳಿಗೂ ಹಣವನ್ನು ಇಟ್ಟಿದ್ದೇವೆ. ಇಲ್ಲಿ ಕೇಳಿ ಗೌಡ್ರೆ, PSP ನಲ್ಲಿ 30,000 ಕೋಟಿ ರೂಪಾಯಿ ಇಟ್ಟಿದ್ದೇವೆ. ಗೌಡ್ರೆ ಕೇಳಿ, ಗೌಡ್ರೆ ನಿಮ್ಮ ಮಾತು ಕೇಳಿದ ಪ್ರಶ್ನೆಗೆ ಪ್ರಶ್ನೆಗೆ ಉಪಪ್ರಶ್ನೆ ನೀವು ಮಾತ್ರ ಉತ್ತರ ಹೇಳ್ಬಾರ. ಈಗ ವಕ್ಫ್ ಬೋರ್ಡ್ಗೆ ದುಡ್ಡು ಇಡಬಾರ್ದು ಅಂತಲ್ಲಪ್ಪ. ನಾವೆಲ್ಲರೂ ಕೂಡ ಬಂಧು ಬಾಂಧವರು ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು, ಆರಾಮಾಗಿರ್ಬೇಕು, ಸೌಹಾರ್ದಯುತವಾಗಿರ್ಬೇಕು, ಶಾಂತಿಯ ತೋಟವಾಗಿರ್ಬೇಕು ನಮ್ಮ ರಾಜ್ಯ. ಏನ್ ವಕ್ಫ್ ಬೋರ್ಡ್ಗೆ ದುಡ್ಡು ಇಟ್ಟ ಏನ್ ಹೊಟ್ಟೆವ್ರಿನ ನನಗೆ? ಹಾಗಾಗಿ ಎಷ್ಟು ದುಡ್ಡು ಇಟ್ರಿ? ಈಗ ವಕ್ಫ್ ಬೋರ್ಡ್ಗೂ ಹಣ ಇಡ್ತಾರೆ, ಕ್ರಿಶ್ಚಿಯನ್ ಮಿಷನರಿಗೆ ಎಷ್ಟು ದುಡ್ಡು ಇಟ್ರಿ? ಅಲ್ಪಸಂಖ್ಯಾತರಿಗೂ ಹಣ ಇಡ್ತಾರೆ. ಓಕೆ ಆಯ್ತಾ, SCP TSPಗೂ ಹಣ ಇಡ್ತಾರೆ. 34,000 ಬ್ರಾಹ್ಮಣ ಅಭಿವೃದ್ಧಿ ನಿಗಮಕ್ಕೂ ಹಣ ಇಡ್ತಾರೆ, ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೂ ಇಟ್ಟವ್ರೆ, ಒಕ್ಕಲಿಗರ ಅಭಿವೃದ್ಧಿ ನಿಗಮಕ್ಕೂ ಇಟ್ಟವ್ರೆ. ಸರ್ಕಾರದಲ್ಲಿ ಎಲ್ಲರಿಗೂ ಈ 34,000 ಇದು ಕುವೆಂಪು ಮಾತಿದೆಯಲ್ಲ, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಇದೆಯಲ್ಲ. ಪ್ರಶ್ನೆಗೆ ಉತ್ತರ ಗೊತ್ತಾ? ನಿಮ್ದು ಒಂದು ಪ್ರಶ್ನೆಗೆ 10 ಉಪ ಪ್ರಶ್ನೆಗಳು. ನಮ್ಮನ್ನ ಆನ್ಸರ್ ಮಾಡಕ್ಕೆ ಬಿಡೋದಿಲ್ಲ. ಈಗ 34,000 ದೇವಸ್ಥಾನಗಳಿಗೆ 10% ಬೇರೆ 1 ಕೋಟಿಗಿಂತ ಹೆಚ್ಚು ಜಾಸ್ತಿ ದುಡ್ಡು ಬರುವ ದೇವಸ್ಥಾನಗಳಿಂದ ದುಡ್ಡನ್ನ ಸಂಗ್ರಹ ಮಾಡಿ ಕೊಡ್ತೀನಿ ಅಂತ ಹೇಳ್ತೀರಿ. ಅದು ಬಿಟ್ಟಾಕ್ಬಿಡಿ. ಈ 34,000 ದೇವಸ್ಥಾನಕ್ಕೆ ನೀವು ದುಡ್ಡು ಮೀಸಲಿಡಬೇಕು ಅಂತಂದ್ರೆ ತಸ್ತಿಕ್ಗೆ, ಮತ್ತೊಂದಕ್ಕೆ, ಮಗ್ದೊಂದಕ್ಕೆ, ಈ ಸಿ ಗ್ರೇಡ್ ದೇವಸ್ಥಾನ, ರಿಚ್ ದೇವಸ್ಥಾನಗಳೇ ನಿಮಗೆ ಬೇಕಾಗಿತ್ತಾ? ಯಾಕೆ ನೀವು 3,71,000 ಕೋಟಿ ಬಜೆಟ್ ಮಾಡಿದವರು ನಿಮ್ಗೆ 100 ಕೋಟಿ 200 ಕೋಟಿ ನಮ್ಮ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ನಿಮ್ಗೆ ಏನಾದ್ರು ಕಡಿಮೆ ಬಿದ್ದಿತ್ತ ದುಡ್ಡು? ವೆರಿ ಸೂಪರ್ ಕ್ವಶನ್. ನಾನು ಯಾವಾಗಲೂ 34,000 ದೇವಸ್ಥಾನಗಳ ಸಿ ದರ್ಜೆ ದೇವಸ್ಥಾನಗಳ ಅಭಿವೃದ್ಧಿ ಆಗ್ಬೇಕಾದಲ್ವಾ? 34,000 ದೇವಸ್ಥಾನಗಳ ಅರ್ಚಕರ ಜೀವನ ಗುಣಮಟ್ಟ ಚೆನ್ನಾಗಿ ಆಗ್ಬೇಕಾದ್ವಾ? ಅವರ ಮಕ್ಕಳಿಗೆ ಶಿಕ್ಷಣಕ್ಕೆ ಅನುಕೂಲ ಮಾಡ್ಕೊಡ್ಬೇಕಾದ್ವಾ? 34,000 ಅದನ್ನ ಕಿತ್ಕೊಂಡೇ ವಸತಿ ಕೊಡ್ಬೇಕಾದ್ವಾ? ಕಿತ್ಕೊಂಡೇ 5 ಲಕ್ಷ ರೂಪಾಯಿ ವಿಮೆ ಕೊಡ್ಬೇಕಾದ್ವಾ? ದುಡ್ಡು ಕೊಡ್ಬೇಕಾದ್ವಾ? ಕಿತ್ಕೊಂಡೇ ಯಾಕ್ರಿ? ಯಾರು ಕಿತ್ಕೊಂಡೇ ಯಾಕ್ರಿ? ಎಲ್ಲರಿಗೂ ಅನುಕೂಲ ಆಗ್ಬೇಕು. ಬಿಜೆಪಿ ದೇವಸ್ಥಾನಕ್ಕೂ ಕೂಡ ಸರ್ಕಾರವನ್ನ ಹೇಗೆ ಅಪ್ಲೈ ಮಾಡಿಬಿಟ್ಟಿದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ನಾನು ಆಕ್ಚುಲಿ ಐ ಆಮ್ ಲಿಟಲ್ ಕನ್ಫ್ಯೂಸ್ಡ್. ಯಾಕೆಂತಂದ್ರೆ ಬಹಳ ಜನ ಗೆಸ್ಟ್ಗಳಿರೋದ್ರಿಂದ ನಾನು ಕೆಲವು ನಿಮಿಷಗಳನ್ನು ಮಾತ್ರ ಕೊಡುವುದಕ್ಕೆ ಸಾಧ್ಯವಾಗಬಹುದಾ ಹಲವರಿಗೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಭಾಸ್ಕರನ್, ನಿಮ್ಮ ಮಾತು ಶುರುವಾಗಲಿ, ಆಮೇಲೆ ನಾನು ಶರವಣ ಅವ್ರಿಗೆ ಹೋಗ್ತೀನಿ, ಅದಾದ್ಮೇಲೆ ಮಹೇಶ್ಚಂದ್ರ ಗುಪ್ತಾ ಅವ್ರಿಗೆ ಹೋಗ್ತೀನಿ, ಅದಾದ್ಮೇಲೆ ನಮ್ಮ ಬೈಕಂಪಾಡಿ ಸಾಹೇಬ್ರಿಗೆ ಹೋಗ್ತೀನಿ, ಅದಾದ್ಮೇಲೆ ನಾನು ಲವ ಅವ್ರಿಗೆ ಬರ್ತೀನಿ. ಲವ ಅವ್ರಿಗೆ ಯಾವಾಗಲೂ ಕೊನೆಯಲ್ಲಿ ಅವಕಾಶ ಕೊಡ್ತೀನಿ ಅಂತ ಬೈಕೊಳ್ತಾರೆ. ಇವತ್ತು ಒಂದಿನ ಬೈಕೋಬೇಡಿ ದಯಮಾಡಿ ಪ್ಲೀಸ್. ಭಾಸ್ಕರನ್ ಪ್ಲೀಸ್. ಲಾಸ್ಟ್ ಎಲ್ಲರೂ ನೋಡಿ, ಈಗ ನಮ್ಮ ದೇಶ ಮುನ್ನಡೀತಾ ಇರೋದು ನಮ್ಮ ಸಂವಿಧಾನದ ಆಧಾರದ ಮೇಲೆ. ಸಂವಿಧಾನದ ಸೆಂಟ್ರಲ್ ಕ್ಯಾರೆಕ್ಟರ್ ಏನು? ಸೆಕ್ಯುಲರಿಸಮ್. ಓಕೆ, ನಮಗೆ ಆರ್ಟಿಕಲ್ 25 ಮತ್ತು 26 ಅಲ್ಲಿ ಟು ಪ್ರಾಕ್ಟೀಸ್, ಪ್ರೊಫೆಸ್ ಅಂಡ್ ಪ್ರಾಪಗೇಟ್ ರಿಲಿಜಿಯನ್ ಆಫ್ ಎನಿ ಚಾಯ್ಸ್. ಓಕೆ, 26 ಅಲ್ಲಿ ರೈಟ್ ಟು ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಸ್ ಅಂತಿದೆ. ಓಕೆ, ಈಗ ಪಂಜಾಬ್ನಲ್ಲಿ, ಹರಿಯಾಣದಲ್ಲಿ, ನ್ಯೂ ಡೆಲ್ಲಿಯಲ್ಲಿ, ಅಮೃತ್ಸರಲ್ಲಿರೋ ದರ್ಬಾರ್ ಸಾಹಿಬ್ ಗುರುದ್ವಾರ ಇದೆಯಲ್ಲ, ಅದನ್ನು ಮೇಂಟೈನ್ ಮಾಡೋದು ಬಂದು ಸರ್ಕಾರ ಅಲ್ಲ, ಶಿರೋಮಣಿ ಗುರುದ್ವಾರ ಪ್ರಬಂಧಕ್ ಕಮಿಟಿ ಅಂತ. ಓಕೆ, ನಾನು ಕೇಳ್ತೀನಿ, ಈಗ ಮುಸಲ್ಮಾನರಿಗೆ ವಕ್ಫ್ ಬೋರ್ಡ್ ಮಾಡಿಕೊಟ್ಟಿದ್ದೀರಿ, ವಕ್ಫ್ ಬೋರ್ಡಿಂದ ಆಚೆ ಇರೋರು ಸೆಂಟ್ರಲ್ ಮುಸ್ಲಿಂ ಅಸೋಸಿಯೇಷನ್ ಕೆಳಗೆ ಕೆಲಸ ಮಾಡ್ತಾರೆ,
ನೀವು ಯಾಕೆ ನಮಗೆ ಸನಾತನ ಹಿಂದೂ ಬೋರ್ಡ್ ಮಾಡಿಕೊಟ್ಬಿಟ್ಟು ಈ ಧಾರ್ಮಿಕ ದತ್ತಿ ಇಲಾಖೆ ಕಾನೂನು ಇದೆಲ್ಲ ಇದನ್ನ ಯಾಕೆ ಸ್ಕ್ರಾಪ್ ಮಾಡಿ ನೀವು ನಮಗೆ ಕೊಡಬಾರ್ದು? ಓಕೆ, ನಾವು ಸರ್ಕಾರಕ್ಕಿಂತ ನಿಮ್ಮ ಎಂಡೋಮೆಂಟ್ ಕಮಿಷನರ್ಗಿಂತ ನಾವು ಚೆನ್ನಾಗಿ ನಿರ್ವಹಣೆ ಮಾಡ್ತೀವಿ. ರೈಟ್. ಈಗ ಸರ್ಕಾರದಲ್ಲಿ ದುಡ್ಡಿಲ್ಲ 34,000 ಸಿ ಪೂಲ್ ಟೆಂಪಲ್ಸನ್ನು ಮೇಂಟೈನ್ ಮಾಡಲಿಕ್ಕೆ. ವೆಲ್ ಆ್ಯಂಡ್ ಗುಡ್. ನೀವು ಅದನ್ನು ಯಾರಿಂದ ಟೇಕ್ ಓವರ್ ಮಾಡಿದ್ರಲ್ಲ ಆ ಆಡಳಿತ ಮಂಡಳಿಗೆ ಕೊಟ್ಬಿಡಿ ಸ್ವಾಮಿ, ಅವ್ರು ನಡ್ಸ್ಕೊಂಡು ಹೋಗ್ತಾರೆ. ಓಕೆ, ನೀವು ಯಾಕೆ ಎತ್ಕೊಂಡು ಇರುವೆನ ನೀವು ಒಳಗೆ ಬಿಟ್ಕೊಳ್ತೀರಿ, ಕಚ್ಚಿಸ್ಕೋತೀರಿ? Okay. ಬೇಡ. Okay. ಈಗ ಪೂಲ್ ಎ ಟೆಂಪಲ್ಸ್ ಓಕೆ, 1 ಕೋಟಿಗಿಂತ ಮೇಲ್ಪಟ್ಟು ಆದಾಯ ಬರುವಂತ. ಹೌದು. ಪೂಲ್ ಬಿ 10 ಲಕ್ಷದಿಂದ 1 ಕೋಟಿ ಒಳಗಡೆ. Okay, ಪೂಲ್ ಸಿ. ನೀವು ಆ ದುಡ್ಡನ್ನ ಯಾಕೆ ಮುಟ್ತಾ ಇದ್ದೀರಾ ನೀವು? ಸರಿ. ಈಗ ಆ ಅವ್ರನ್ನೇ ದುಡ್ಡನ್ನು ಮುಟ್ಟಿ ಇನ್ನಿತರ ದೇವಸ್ಥಾನಗಳನ್ನ ನಾನು 1 ನಿಮಿಷ ಕಾಣಿಸಲ್ವಾ? ನಾನು 1 ನಿಮಿಷದಲ್ಲಿ ಮುಗಿಸ್ತೇನೆ. ಈ ಆಕ್ಟ್ ಅಲ್ಲೇ ಈಗ ಏನೇನು ಮೊನ್ನೆ ತಿದ್ದುಪಡಿ ತರ ಕೊಟ್ಟಿದಾರಲ್ಲ ಅದೆಲ್ಲ ಇದರಲ್ಲೇ ಇದೆ. ಇದರಲ್ಲಿ ಸೆಕ್ಷನ್ 19 ಅಲ್ಲಿ ಹೇಳುತ್ತೆ, ದೇವಸ್ಥಾನದ ಆ ಕಾರ್ಪಸ್ ಫಂಡ್ಗೆ ಏನು ದುಡ್ಡು ಬೀಳುತ್ತಲ್ಲ ಅದರಿಂದ ಅನ್ನಛತ್ರಗಳನ್ನ ಕಟ್ಟಬೇಕು, ಡೆಸ್ಟಿಟ್ಯೂಟ್ ಹೋಮ್ಸ್ ಅನ್ನ ಕಟ್ಟಬೇಕು, ಆರ್ಫನೇಜಸ್ ಅನ್ನ ಕಟ್ಟಬೇಕು, ಆಗಮ ಪಾಠಶಾಲೆಗಳನ್ನ ಕಟ್ಟಬೇಕು, ಸಾಂಸ್ಕ್ರಿಟ್ ಯೂನಿವರ್ಸಿಟಿಗಳನ್ನ ಮಾಡಬೇಕು, ಆಮೇಲೆ ಪೌರೋಹಿತ್ಯ ಮಾಡೋರಿಗೆ ಟ್ರೈನಿಂಗ್ ಕೊಡುವಂತ ಸೆಂಟರ್ಗಳನ್ನ ಮಾಡಬೇಕು, ಸರಿ, ಡಿಸ್ಪೆನ್ಸರೀಸ್ ಮಾಡಬೇಕು ಅಂತಿದೆ. ಓಕೆ, ಬಿಜೆಪಿ ಸರ್ಕಾರ ಇರಲಿ ಅಥವಾ ಕಾಂಗ್ರೆಸ್ ಸರ್ಕಾರ ಇರಲಿ ಅಥವಾ JDSನವರು ಮತ್ತು ಕಾಂಗ್ರೆಸ್ನವರು ಅಥವಾ JDSನವರು ಬಿಜೆಪಿಯವರು ನಡೆಸಿದ ಸಮ್ಮಿಶ್ರ ಸರ್ಕಾರದಲ್ಲಿ ಈ ಸೆಕ್ಷನ್ 19 ಅಲ್ಲಿ ಇದ್ದಂತಹ ಯಾವುದೇ ಒಂದು ಬೆನಿಫಿಟ್ ಅನ್ನು ಮಾಡಿಲ್ಲ. ರೈಟ್. ಕಿರೀರ್ ಇನ್ನೊಂದು ವಿಚಾರ ಹೇಳ್ತೀನಿ. ಓಕೆ, ಪ್ಲೀಸ್. ಖೇದಕರವಾದಂಥ ವಿಚಾರ ಏನು ಅಂದ್ರೆ, ನಮ್ಮ ಧಾರ್ಮಿಕ ದತ್ತಿ ಏನು ಬೋರ್ಡ್ ಇದೆ, ಇಲ್ಲಿ ಕಮಿಷನರ್ ಇದ್ದಾರೆ, ಅವರಿಗೆ ನಾನು 4 ವರ್ಷದಿಂದ ಒಂದು RT ಅಪ್ಲಿಕೇಶನ್ ಅನ್ನು ಹಾಕ್ತೇನೆ. ಓಕೆ, ಎಷ್ಟು ದುಡ್ಡು ಕಲೆಕ್ಷನ್ ಆಗಿದೆ, ಇದರ ನಿರ್ವಹಣೆ ಯಾವ ರೀತಿ ಮಾಡ್ತಿದ್ದೀರಿ ಅಂತ ಹೇಳಿ. ಓಕೆ, ಈ ಸೆಕ್ಷನ್ 19 ಅಲ್ಲಿರೋ ಯಾವುದೇ ಬೆನಿಫಿಟ್ ಮಾಡದೆ 100 ಕೋಟಿ ರೂಪಾಯಿಗಳನ್ನ ಬ್ಯಾಂಕ್ಗಳಲ್ಲಿ ಬಡ್ಡಿ ಆಸೆಗೆ ಅವರು ಠೇವಣಿ ಇಟ್ಟಿದ್ದಾರೆ. ಸರಿ ಸರಿ. ಭಕ್ತಾದಿಗಳು ದೇವರ ಹುಂಡಿಗೆ ದುಡ್ಡನ್ನ ಯಾಕೆ ಹಾಕೋದು? 4 ಜನ ಭಕ್ತಾದಿಗಳು ಬರಲಿ, ಊಟ ಮಾಡಲಿ, ಅನ್ನಪ್ರಸಾದ ವಿನಿಯೋಗ ಆಗಲಿ, ಆ ದೇವಸ್ಥಾನ ಆಡಳಿತ ಮಂಡಳಿ ದೇವಸ್ಥಾನವನ್ನ ಅಡ್ಮಿನಿಸ್ಟ್ರೇಟ್ ಮಾಡಲಿ ಅಂತ ಹೇಳಿ. ಇವರಿಗೆ ದುಡ್ಡನ್ನ ತಗೊಂಡೋಗಿ HDFC ಬ್ಯಾಂಕಲ್ಲಿ, HCFC ಬ್ಯಾಂಕಲ್ಲಿ, HSBC ಬ್ಯಾಂಕಲ್ಲಿ ಫಿಕ್ಸೆಡ್ ಮಾಡಂತ ಅಧಿಕಾರವನ್ನ ಯಾರು ಕೊಟ್ರು ಇವ್ರಿಗೆ? ಸರಿ ಸರಿ ಸರಿ, ಫೇರ್ ಎನಫ್, ವೆಲ್ ಸೆಡ್. ಮಾತಾಡ್ತೀನಿ. ಶರವಣ ಅವರ ವಾಟ್ಸ್ ಯುವರ್ ಟೇಕ್ ಆನ್ ದಿಸ್? ನೀವು ನಟರಾಜ್ ಗೌಡ್ರನ್ನ ಅಷ್ಟು ಮಾತಾಡಕ್ ಬಿಟ್ಟು ನನ್ನನ್ನು ಇಲ್ಲಿ ಕುಣಿಸ್ಕೊಂಡಿರೋದು ಸಂಜೇಶ ಅಲ್ಲ ಚಂದನ್ ಶರ್ಮಾ ಅವರೇ. ಈಗ ಅವ್ರು ಹೇಳಿದ್ದಲ್ಲ ಈಗ ನಾನು ಕೇಳಿಸ್ಕೊಂಡಿದ್ದೀನಿ. ಇವತ್ತು ಇಡೀ ದೇಶ ಸನಾತನ ಧರ್ಮದಲ್ಲಿ ಅಲ್ಲಲ್ಲ, 1 ನಿಮಿಷ ನನಗೂ ಅವಕಾಶ ಕೊಡ್ಬೇಕಾಯ್ತು. 2 ನಿಮಿಷ ಕೊಡ್ತೀನಿ, 1 ನಿಮಿಷ ಕೊಡ್ತೀನಿ, ನಿಮ್ಗೆ ಅವಕಾಶ. ನಾನು ಇಲ್ಲಿ ಪ್ಯಾನಲ್ ಬರೋದೇ ಬೇಕಿಲ್ಲ. ನಿಮ್ಗೆ ಅವಕಾಶ ಅಲ್ಲಲ್ಲ, ಹೇಳಿದ್ದು ಅವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು. ಹಳೆ ಡಿಬೇಟ್ ನಮ್ದು ನಿಮ್ದು ಇದು ಮೊದಲನೇ ಡಿಬೇಟ್. ಒಪ್ಕೋತೀನಿ, ಮಾತಾಡಿ. ಖಂಡಿತ ಖಂಡಿತ ಒಪ್ಕೋತೀನಿ. ನಿಮ್ ಮೇಲೆ ನನಗೆ ಗೌರವ ಇದೆ. ಮುಂದಿನ 3 ನಿಮಿಷ ಮಾತಾಡಿ. ಅವರು ಸರ್ಕಾರ ಆಗಿದ್ರಿಂದ ಅವ್ರನ್ನ ಕೇಳಲೇಬೇಕು ನಾನು, ಅದಕ್ಕೋಸ್ಕರ ಮಾತಾಡಿ. ನಿನ್ನ ವಿಧಾನ ಪರಿಷತ್ತಲ್ಲಿ ಈ ಧಾರ್ಮಿಕ ದತ್ತಿ ಇಲಾಖೆಯ ವಿಧೇಯಕವನ್ನ ತಿದ್ದುಪಡಿ ಮಾಡಿ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ತಂದಾಗ ನಾನು ಎಲ್ಲೋ ಒಂದ್ ಕಡೆ ಅವರ ಹೆಸರಲ್ಲೇ ಶ್ರೀರಾಮ ಇದ್ದಾನೆ ಅಂತ ಹೇಳಿ ಒಳ್ಳೆ ಹಿಂದೂಗಳ ಪರವಾಗಿ ಒಳ್ಳೆ ಕಾರ್ಯಕ್ಕೆ ಅವರು ತಿದ್ದುಪಡಿ ತರ್ತಾರೆ ಅಂತ ಹೇಳಿ ಬಿಲ್ಲಿನ ನಾನು ತೆಗೆದುಕೊಂಡು ಓದ್ತಾ ಇರುವಾಗ ನನಗೆ ಬಹಳ ನೋವಾಯ್ತು. ಅಲ್ಲಿ ಒಂದ್ ಕಡೆ ಹೇಳ್ತಾರೆ DK ಶಿವಕುಮಾರ್ ಅವರು, ನನ್ನ ಹೆಸರಲ್ಲೇ ಈಶ್ವರ ಇದ್ದಾನೆ, ಮುಖ್ಯಮಂತ್ರಿ ಹೆಸರಲ್ಲೇ ಸಿದ್ದರಾಮಯ್ಯ ರಾಮ ಇದ್ದಾನೆ, ನಾವು ಈ ಹಿಂದೂಗಳ ಪರವಾಗಿ ನಾವು ಇಲ್ಲಿದ್ದೀವಿ, ಅಯೋಧ್ಯೆಯಾಗಿ ಇವತ್ತು ಹೋಗಲ್ಲ, ಮುಂದಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದ್ರು. ನಾನು ಅದನ್ನು ಗಮನಿಸ್ಕೊಂಡಿದ್ದೆ. ಇವತ್ತು ಇಡೀ ದೇಶದಲ್ಲಿ ನಾವು ಇವತ್ತು ಹಿಂದುತ್ವ ಉಳಿಬೇಕು, ಹಿಂದುತ್ವದ 500 ವರ್ಷಗಳಿಂದ ಹೋರಾಟದ ಫಲವಾಗಿ ಲಕ್ಷಾಂತರ ಒಂದು ಜನರ ಬಲಿದಾನ ಆಗಿರತಕ್ಕಂತ ಅಯೋಧ್ಯ ಇವತ್ತು ಎಂತ ಸುಂದರವಾದ ಒಂದು ಧಾರ್ಮಿಕ ಒಂದು ಪುಣ್ಯ ಸ್ಥಳ ಆಗಿರತಕ್ಕಂತ ನಮ್ಮ ದೇಶದಲ್ಲಿ ಇಂಥ ಒಂದು ಸನ್ಮಾನ್ಯ ಭಾರತದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಯವರ ಒಂದು ಆಶೀರ್ವಾದ ಮತ್ತು ಸಹಕಾರ ಎರಡೂ ಹೇಳ್ಬೇಕಾಗ್ತದೆ. ನಾನು ಇವತ್ತು ಈ ದೇಶ ಕೊಂಡಾಡ್ತಾ ಇದೆ, ಇಡೀ ಪ್ರಪಂಚ ಕೊಂಡಾಡ್ತಾ ಇದೆ. ಅಂತದ್ರಲ್ಲಿ ಹಿಂದೂಗಳ ವಿರೋಧಿಗಳಾಗಿ ಇವತ್ತು ಕಾಂಗ್ರೆಸ್ನವರು ಇಂಥ ಒಂದು ಬಿಲ್ ಅನ್ನ ತಂದಿದ್ದಾರೆ. ಇವತ್ತು ಅರ್ಚಕರಿಗೆ ಶಿಕ್ಷಣಕ್ಕಿರ್ಬೋದು, ವಿಮೆ ಯೋಜನೆ ಇರ್ಬೋದು, ಮತ್ತೆ ಅವ್ರಿಗೆ ಏನಾದ್ರು ಬಡ್ತಿ ಕೊಡೋದಿರ್ಬೋದು, ಅದೆಲ್ಲ ಹೆಚ್ಚೆಚ್ಚು ಕೊಡ್ಲಿ. ಯಾಕೆಂದ್ರೆ ಅರ್ಚಕರು ದೇವರಿಗೂ
ಮತ್ತು ಭಕ್ತಾದಿಗಳಿಗೂ ಸೇತುವವಾಗಿ Okay. ಭಗವಂತನಲ್ಲಿ ಪೂಜೆ ಮಾಡಿ Okay. ಅವರು ಒಳ್ಳೆ ಕಾರ್ಯ ಮಾಡುವಂತಹ ಒಂದು ಆಚಾರಗಳನ್ನ ಮಾಡುವರು. ಅವ್ರಿಗಿನ್ನು ಹೆಚ್ಚೆಚ್ಚು ಕೊಡ್ಲಿ, ಅದ್ರಲ್ಲಿ ನಮ್ದು ಏನೂ ತಕರಾರಿಲ್ಲ. ಸರಿ. ಅದಕ್ಕೆ ನಮ್ಮ ಸ್ವಾಗತ ಇದೆ. ಆದ್ರೆ ಕಿತ್ಕೊಂಡು ಕೊಡೋದು ಸಿದ್ದರಾಮಣ್ಣ ಉಂಡಿಗೆ 10% ಕಮಿಷನ್ ಕೊಡಿ ಅಂತ ಕೇಳ್ತಿರಲ್ಲಪ್ಪ. 10% ಕಮಿಷನ್ ಇದರಲ್ಲಿ ಕೂಡ ಜನರ ದುಡ್ಡು, ಉಂಡಿ ದುಡ್ಡು, ದೇವರ ದುಡ್ಡು, ಅದರಲ್ಲಿ 10% ಸರ್ಕಾರ ಕೊಡಿ ಅಂತಾರೆ. ಅದು ಧಾರ್ಮಿಕ ಪರಿಷತ್ನ ದತ್ತೆ ಏನಿದೆ ಪರಿಷತ್ ಇದೆ, ಅದು ಕೂಡ ಸರ್ಕಾರ ವ್ಯಾಪ್ತಿಯಲ್ಲೇ ಬರೋದು. ನಮಗೇನ್ ಬರಲ್ಲ ಸರ್ಕಾರಕ್ಕೆ, ಅದು ಬೇರೆ ಕಡೆ ಹೋಗುತ್ತೆ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಅದು ಯಾರದು? ಧಾರ್ಮಿಕ ದತ್ತೆ ಇಲಾಖೆ ಸರ್ಕಾರದ ಅಡಿಯಲ್ಲೇ ಇರತಕ್ಕಂಥದ್ದು. ಅಷ್ಟು ಕೂಡ ಪರಿಜ್ಞಾನ ಇಲ್ವಾ? ಜನ ದೇವಸ್ಥಾನದ ಹೊಣೆಗೆ ದುಡ್ಡು ಹಾಕ್ಬೇಕಾ, ದುಡ್ಡು ಹಾಕ್ಬಾರ್ದಾ ನಿಮ್ಗೆ? ಈ ಸಾಮಾನ್ಯ ಸಂಗ್ರಹಣ ನಿಧಿ ಇದೆಯಲ್ಲ, ಅದನ್ನೇ ಜನ ಮಾತಾಡ್ತಾ ಇದ್ದಾರೆ. ದತ್ತಿ ಇಲಾಖೆ ಅಂದ್ರೆ ಸರ್ಕಾರದಿಂದ ಬರಲ್ಲ ಅದು. ಜನ ನಟರಾಜ್ ಅವರೇ, ನೀವು ಮಾತಾಡಬಾರ್ದು, ಮಾತಾಡಬಾರ್ದು. ಮಾತಾಡಂಗಿಲ್ಲ. ಇನ್ಮೇಲೆ ನಿಮ್ ಪ್ರಕಾರ ಅದನ್ನ ಜನ ತೀರ್ಮಾನ ಮಾಡ್ಲಿ. ಯಾಕೆಂದ್ರೆ ಬಹಳಷ್ಟು ಹೆಣ್ಮಕ್ಳು ಮದುವೆ ಆಗದಿರೋರು, ಹೆಲ್ತ್ ಇಶ್ಯೂ ಇರೋರು, ಬೇರೆ ಬೇರೆ ಸಮಸ್ಯೆಗಳಿರೋರು ಅರಿಕೆ ಹೊತ್ಕೊಂಡು ಅದು ಬೇರೆ ಬೇರೆ ರೂಪದಲ್ಲಿ ಉಂಡಿಗೆ ದುಡ್ಡು ಹಾಕ್ತಾರೆ. ಬೇರೆ ಬೇರೆ ಚಿನ್ನ, ಬೆಳ್ಳಿ, ಬೇರೆ ಮಾಂಗಲ್ಯ ಎಲ್ಲ ರೂಪದಲ್ಲಿ ಹಾಕ್ತಾರೆ. ಅದರಲ್ಲಿ 10% ಸರ್ಕಾರ ಕೊಟ್ಬಿಡು ಅಂದ್ರೆ ಸರ್ಕಾರ ಆಮೇಲೆ ಅವ್ರ ಮಕ್ಕಳ ವಿದ್ಯಾಭ್ಯಾಸ ಕೊಡ್ತಾರಂತೆ, ವಿವೇಕ್ ಕೊಡ್ತಾರಂತೆ, ಬೇರೆ ಬೇರೆ ಕೊಡ್ತಾರಂತೆ. ಸರ್ಕಾರಕ್ಕೆ ಹೋಗೋದಿಲ್ಲ ಅಂತ. ಬಟ್ ಪ್ರಶ್ನೆ ಬಂದಿರೋದು, ಇಲ್ಲಿ ಪ್ರಶ್ನೆ ಬಂದಿರೋದು ನಿಮಗೆ ದುಡ್ಡು ಬೇಕು ಅಂತಂದ್ರೆ ಸರ್ಕಾರದ ಯೋಗ್ಯತೆ ಇಲ್ವಾ? ಅಲ್ಲ, ದೇವಸ್ಥಾನಗಳ ಉದ್ಧಾರ ಮಾಡ್ಬೇಕು ಅಂತಂದ್ರೆ ಉದ್ಧಾರ ಮಾಡ್ಬೇಕಾಗಿರೋದು ನಮ್ಮ ದೇವಸ್ಥಾನಗಳಿಂದ ದುಡ್ಡು ತಗೊಂಡೇ ಉದ್ಧಾರ ಮಾಡ್ಬೇಕಾ ನಿಮಗೆ? ನಿಮ್ಗೊಂದು 100-200 ಕೋಟಿ 100-200 ಕೋಟಿ ಆಗಲ್ವಾ? ಕೋಟಿ ಅಷ್ಟೊಂದು ಗ್ಯಾರಂಟಿ ತಪ್ಪು. ನೀವು ಸರಿಯಾಗಿಲ್ಲ ನಿಮ್ಮ ಮಾಹಿತಿ. 2011 ತಿದ್ದುಪಡಿ ಆಗಿದೆ. ಒಳ್ಳೆ ತಿದ್ದುಪಡಿ ಮಾಡಿದೀವಿ ಅಲ್ಲ, ಇನ್ಫ್ಯೂಸ್ ಅಲ್ಲ. ನೀವೇ ಮಾಡಿರೋ ಕಾನೂನು ಕೊಡಬಾರ್ದು ಅವ್ರಿಗೆ, ಅವ್ರಿಗೆ ನಿವಾಸ ಕೊಡಬಾರ್ದ? ಯಾವ ರೀತಿಯ ಚಿದಂಬರ ಬೈಕಂಪಾಡಿ ಸರ್, ಚಿದಂಬರ ಬೈಕಂಪಾಡಿ ಸರ್, ಪ್ಲೀಸ್ ಕೂತ್ಕೊಂಡ್ರೆ ಯಾರ ಮಾತು ಕೆಲಸ ಇಲ್ಲ ರೀ. ಜಗಳಾಡ್ತಾ ಕೂತ್ಕೊಂಡ್ರೆ ಯಾರಿಗೆ ಯಾರ ಮಾತು ಕೆಲಸ ಇಲ್ಲ ರೀ. ಜಗಳಾಡ್ತಾ ಕೂತ್ಕೊಂಡ್ರೆ ಯಾರಿಗೆ ಯಾರ ಮಾತು ಕೇಳಲ್ಲ, ವರ್ಸಸ್ಸು ಬೇಕಾಗಿಲ್ಲ. ನನ್ನ ಮೆಸೇಜ್ ನಾನು ಏನ್ ಹೇಳ್ಬೇಕೋ ಹೇಳ್ಬಿಡ್ತೀನಿ, ಹೇಳಿ ಮುಗಿಸಿ, ರಿಯಾಕ್ಷನ್ ತಗೊಳ್ಳಿ. ಹೇಳಿ 52,000 ಕೋಟಿ ಗ್ಯಾರಂಟಿ ಭಾಗ್ಯವನ್ನ ಕೊಡುವಂತ ಸಿದ್ದರಾಮಣ್ಣ ಉಂಡಿಗೆ 60 ಕೋಟಿ ಏನ್ ಸರಿ ಸರ್, ಸರಿ ಸರ್, ಅಲ್ಲ, ಅರ್ಚಕರು ಕೊಡುವಂತ ಹಣವನ್ನ ಸರ್ಕಾರ ಮಾತಾಡಿ ದಯಮಾಡಿ. ಅಲ್ಲಲ್ಲ, ಒಂದ್ ನಿಮಿಷ ಪ್ಲೀಸ್, ಅಲ್ಲ. ಈಗ ಏನೇ ಆದ್ರೂ ಕೂಡ ನಾನು ಹೇಳೋದು ಇಷ್ಟೇ, ಅಂದ್ರೆ ಈ ಸರ್ಕಾರ ಅಂತ ಹೇಳಿ ಬಿಜೆಪಿ ಸರ್ಕಾರದಲ್ಲಿ ಇನ್ಫಾರ್ಮೇಶನ್ ನೋಡಿ, ಹಿಂದೆ 5% ಅಲ್ಲದು ಬಿಡಿ. ಅಲ್ಲಲ್ಲ, ನಾನು ಹೇಳೋದು ಸರ್ಕಾರ ಅಂತೇಳಿ ಎಲ್ಲ ಇದು ಮಾಡ್ತಾ ಇರೋದು ತಪ್ಪು. ಆದರೆ ನಿಮ್ಗೇನು ಸಮಸ್ಯೆ ಏನಾಯ್ತಿದ್ದು, ನಿಮ್ಗೆ ಸಮಸ್ಯೆ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಂದರೆ
ಇಲ್ಲಿ ಸರ್ಕಾರ ಕೊಡ್ತಾ ಇರುವಂಥ ಈ 10% ಇದೆ ಅಲ್ಲ, ಅದು ತಪ್ಪು ಅಂತ ನೀವು ಹೇಳ್ತೀರಿ ಒಂದು ರೀತಿಲಿ. ಆಯಿತು, ತಪ್ಪು ಅಂತೇಳಿ. ಆದರೂ ಕೂಡ ನಾನು ಹೇಳೋದು ಹೇಗೆ ಅಂತ ಹೇಳಿದ್ರೆ, ಈ ಗ್ಯಾರಂಟಿ ಇದನ್ನೆಲ್ಲ 60,000 ಕೋಟಿ ನೀವು ಖರ್ಚು ಮಾಡಿದ್ರಿ. ಅದರಲ್ಲಿ ಇದರ ಗ್ಯಾರಂಟಿಯಲ್ಲಿ ಕೂಡ ಇದನ್ನು ಕೂಡ ಒಂದು ಭಾಗ ಅಂತೇಳಿ ಸ್ವೀಕಾರ ಮಾಡಿ ಇದಕ್ಕೂ ಒಂದು ಪ್ರತ್ಯೇಕವಾದಷ್ಟು ಅಮೌಂಟ್ ಕೊಟ್ಟಿದ್ರೆ ಈ ಸಮಸ್ಯೆ ಬರ್ತಿರ್ಲಿಲ್ಲ. ಆದರೆ ಗ್ಯಾರಂಟಿಯ ಜೊತೆಲೇ ಸೇರಿಸಿದ್ದನಿಗೆ ಈ ಸಮಸ್ಯೆ. ಇದು 1984ರಲ್ಲಿ ಒಂದು ಗಮನಕ್ಕೆ, 1984ರಲ್ಲಿ ಅಮರ್ನಾಥ್ ಶೆಟ್ಟಿ ಅವರು ಮುದ್ರಾ ಖಾತೆ ಮಂತ್ರಿ ಆಗಿದ್ರು. ಆ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಕೆಲವು ಅಂದ್ರೆ ಇದ್ದವರು ಇಲ್ಲದವರು ಎರಡೇ ನಮ್ಮ ಕ್ಯಾಟಗರಿ. ಅಂದ್ರೆ ಒಂದು ದೇವಸ್ಥಾನಕ್ಕೆ ದೀಪ ಹತ್ತಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ, ಅಂತ ದೇವಸ್ಥಾನಗಳು ಇವೆ. ಮತ್ತೆ ಸಾಕಷ್ಟು ಫಲವತ್ತಾದಂಥ ದೇವಸ್ಥಾನಗಳಿವೆ. ಈ ಎರಡನ್ನು ನಡುವೆ ಸಮಕಟ್ಟಲಿಕ್ಕೆ ಆಗಿ ಅವರು ಏನು ಮಾಡಿದರು, ನೀವು ಕನಿಷ್ಠ ಒಂದಿಷ್ಟು ಅಮೌಂಟನ್ನು ಫಿಕ್ಸ್ ಮಾಡುವ, ಅದಕ್ಕೆ ಈ ದೇವಸ್ಥಾನದ ಹಣವನ್ನು ಈ ದೇವಸ್ಥಾನಕ್ಕೆ ಉಳಿಸ್ಕೊಳ್ಬೇಕು ಅಂತೇಳಿ ಅವ್ರು ಮಾಡಿದರು. ಆದರೆ ಅದು ಅನುಭವ ಆಗಲಿಲ್ಲ ಅದು. ಆದರೆ ನಾನು ಹೇಳೋದಿಷ್ಟೇ, ಅಂದರೆ ಇವರು ಈ ರೀತಿ ಮಾಡಲಿಕ್ಕೆ ಯಾಕೆ ಏನು ಸಮಸ್ಯೆ ಆಯಿತು ಅಂತೇಳಿ ನನಗಂತೂ ಗೊತ್ತಾಗೋದಿಲ್ಲ. ಆದರೆ ಬ್ರಾಹ್ಮಣರು ಕೂಡ ಬಡವರಿದ್ದಾರೆ ಅಂತೇಳಿ ಖಂಡಿತ ಒಪ್ತೇವೆ. ಆದರೆ ಅವ್ರ ಮಕ್ಕಳಿಗೆ ಕೂಡ ವಿದ್ಯಾಭ್ಯಾಸಕ್ಕೆ ಕೊಡಬೇಕಿತ್ತು, ಮತ್ತು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು, ಎಲ್ಲವೂ ನಿಜ. ಆದರೆ ಸರ್ಕಾರ ಏನು ಮಾಡಿತು, ಸರ್ಕಾರ 10% ಇದರಲ್ಲೇ ತೆಗಿತೇನೆ ಅಂತ ನೀವು ಕೊಡಬೇಕು ಅಂತ ಅದು ತಪ್ಪಾಯ್ತು. ಅದರ ಬದಲು ಎಸ್ ಸರ್, ಗೆಟ್ ಬ್ಯಾಕ್ ಟು ಯು ಸರ್. ನನ್ನ ಏಕೈಕ ಪ್ರಶ್ನೆ ಬ್ರೇಕ್ನ ನಂತರದಲ್ಲಿ ಮತ್ತು ನನಗೆ ಈ ಕ್ಷಣದಲ್ಲಿ ಅನ್ನಿಸ್ತಾ ಇರೋದೇನು ಅಂತಂದ್ರೆ, ಇದು ಇವ್ರು ಕಿತ್ಕೊಂಡು ಕೊಟ್ರೋ, ಅವ್ರು ಕಿತ್ಕೊಂಡು ಕೊಟ್ರೋ, ಇನ್ನೊಬ್ರು ಕಿತ್ಕೊಂಡು ಕೊಟ್ರೋ, ಮತ್ತೊಬ್ರು ಕಿತ್ಕೊಂಡು ಕೊಟ್ರೋ, ನಾನು ಗಮನಿಸಿರುವ ಹಾಗೆ ನಮ್ಮ ಹಿಂದೂ ಶ್ರದ್ಧಾ ಕೇಂದ್ರಗಳು, ನಮ್ಮ ದೇವಸ್ಥಾನಗಳಲ್ಲಿ ಯಾವುದೋ ಕೆಲವು ಪ್ರತಿಷ್ಠಿತ ದೇವಸ್ಥಾನಗಳನ್ನು ಹೊರತುಪಡಿಸಿದರೆ ಮುಜರಾ ಇಲಾಖೆ ನಡೆಸುವ ಹಲವು ದೇವಸ್ಥಾನಗಳಲ್ಲಿರುವಂತಹ ಅರ್ಚಕರ ಪರಿಸ್ಥಿತಿ ಮತ್ತು ಅಲ್ಲಿ ಕೆಲಸ ಮಾಡುವವರ ಪರಿಸ್ಥಿತಿ, ಅವರಿಗೆ ಸಿರುವ ತಸ್ತಿಖಂಡದ ಪರಿಸ್ಥಿತಿ ಈ ಕ್ಷಣಕ್ಕೂ ಕೂಡ ಕಳೆದ ಶತಮಾನಗಳಿಂದಲೂ ಕೂಡ ನೂರಾರು ಸರ್ಕಾರಗಳು, 10 ಸರ್ಕಾರಗಳು ಬಂದು ಹೋದ್ರೂ ಕೂಡ ಅತ್ಯಂತ ಶೋಚನೀಯವಾಗಿ ಇರುವುದಕ್ಕೆ ಏನ್ ಕಾರಣ? ಇದು ಬೇಸಿಕ್ ಕ್ವೆಶ್ಚನ್. ಈ ಬೇಸಿಕ್ ಕ್ವೆಶ್ಚನ್ಗೆ ಉತ್ತರ ಕೊಡಕ್ಕೆ ಯಾರಿಗೂ ಕೂಡ, ಈ ಕ್ಷಣದಲ್ಲಿ ಹೇಳ್ತೀನಿ, ಯಾರಿಗೂ ಕೂಡ ಅರ್ಹತೆ ಇದ್ದಂಗೆ ನನಗೆ ಕಾಣಿಸ್ತಾ ಇಲ್ಲ. ಒಬ್ಬ ಅರ್ಚಕನ ಮಗ ಪಾಪ ಅವನು ಕಡು ಬಡತನದಲ್ಲೇ ಬೆಳಿಬೇಕು, ಒಬ್ಬ ಪುರೋಹಿತನ ಮಗ ಅವನು ಬಹಳ ಕಡು ಬಡತನದಲ್ಲೇ ಬೆಳಿಬೇಕು, ಒಬ್ಬ ಪೂಜೆ ಮಾಡುವವ ಪಾಪ ಪ್ರತಿನಿತ್ಯ ನಿಯಮ ನಿಷ್ಠೆಯಿಂದ ಬೆಳಗ್ಗೆ 4:15 ಎದ್ದು ಸಂಧ್ಯಾ ವಂದನೆಗಳನ್ನ ಮಾಡಿ ಆತ ಪೂಜೆ ಪುನಸ್ಕಾರಗಳನ್ನ ಮಾಡಿ ಆ ಎಣ್ಣೆ ದೀಪ ಬತ್ತಿ ಅಲಂಕಾರಗಳನ್ನ ಹಚ್ಚುವವನ ಮಗ ದೇವರ ಪ್ರೀತಿಗೆ ಪಾತ್ರರಾಗಲಿ ಇಡೀ ರಾಜ್ಯದ ವಿಶ್ವದ ಜನ ಅಂತ ಬೇಡಿಕೊಳ್ಳುವವನ ಮಗ, ಇವರೆಲ್ಲರೂ ಕೂಡ ಬಿಸಾಕುವ ದುಡ್ಡಿಗೋಸ್ಕರ ಕಾಯ್ಬೇಕಾದಂತ ಪರಿಸ್ಥಿತಿಗೆ ಯಾಕೆ ತಂದಿಟ್ರು ಅಂತ ನಾನು ಕೇಳ್ಬೇಕು ಇವತ್ತು. ಈ ಪ್ರಶ್ನೆಗೆ ಉತ್ತರ ಈ ಇಬ್ರು ಪಾರ್ಟಿಗಳು, 3 ಪಾರ್ಟಿಗಳು ಯಾರು ನನಗೆ ಇದುವರೆಗೂ ಕೊಡೋದಿಲ್ಲ. ಅವ್ರು ಕೇಳಿದ್ರೆ ಇವ್ರು ಜಗಳ ಆಡ್ತಾರೆ, ಇವ್ರು ಕೇಳಿದ್ರೆ ಇವ್ರು ಜಗಳ ಆಡ್ತಾರೆ. ನಾವು ಅದನ್ನು ಉದ್ಧಾರ ಮಾಡ್ತೀವಿ, ವಿಮೆ ಕೊಡ್ತೀವಿ, ಮತ್ತೊಂದು ಕೊಡ್ತೀವಿ, ಬೇರೆ ಕೊಡ್ತೀವಿ, ನಮ್ಮ ಶ್ರದ್ಧೆಯಲ್ಲೇ ಇದೆ ದೇವಸ್ಥಾನಗಳು ಅಂತ ಅನ್ನೋದು. ಆದರೆ ನಮ್ಮ ಪುರೋಹಿತರನ್ನ ನಾವು ಎಷ್ಟು ಮಟ್ಟಿಗೆ ನಡೆಸ್ಕೊಂಡಿದ್ದೀವಿ? ಎಲ್ಲ ನಿಮಗೆ MNC ಲೆವೆಲ್ ದೇವಸ್ಥಾನಗಳಿಲ್ಲ. ಮಹಾಲಕ್ಷ್ಮಿ ಲೇಔಟ್ನ ದೊಡ್ಡ ದೊಡ್ಡ ದೇವಸ್ಥಾನನೋ ಅಥವಾ ಇನ್ನೊಂದೆಲ್ಲೋ ಸಿಗುವ ದೊಡ್ಡ ನಿಮಗೆ ಕಾರ್ಪೊರೇಟ್ ದೇವಸ್ಥಾನನೋ, ಎಲ್ಲ ದೇವಸ್ಥಾನಗಳು ಹಂಗಿಲ್ಲ. ಅರ್ಥ ಆಯ್ತಲ್ಲ? ಸರಿ, ಸುಮಾರು 35,000 ರಿಂದ 40,000 ದೇವಸ್ಥಾನಗಳು ಪ್ರತಿದಿನದ ಹೋರಾಟವನ್ನ ಮಾಡ್ತಾನೆ ಇದ್ದಾವೆ. ಅವುಗಳ ಬಗ್ಗೆ ಇವರ ಕನ್ಸರ್ನ್ ಏನು? ಡಾಕ್ಟರ್ ಮಹೇಶ್ ಚಂದ್ರ ಗುರು ಅವ್ರನ್ನ ಮಾತನಾಡ್ತೀನಿ. ಸರ್, ಬಹಳ ನೇರ ಪ್ರಶ್ನೆ. ನಿಮಗೆ ಪ್ರಶ್ನೆ ಏನು ಅಂತ ಗೊತ್ತಾಗಿದೆ ಅಂತ ಅನ್ಕೊಳ್ತೇನೆ. ಬಿಜೆಪಿ ಮತ್ತು JDS ನವರ ವಾದ ಏನು ಅಂತಂದ್ರೆ 10% ದುಡ್ಡು ಕಿತ್ಕೊಂಡು ದೇವಸ್ಥಾನಗಳಿಂದ ಇನ್ನಿತರ ದೇವಸ್ಥಾನಕ್ಕೆ ಕೊಡುವ ಮೂಲಕ ಒಂದ್ ರೀತಿ ಬೇಕಂತ ದೇವಸ್ಥಾನಗಳ ವಿರುದ್ಧ ಈ ಸರ್ಕಾರ ಇದೆ ಅಂತ ಏನಂತೀರಿ ತಾವು ಅದಕ್ಕೆ? ಇದು ಮೂಲಭೂತವಾಗಿ ದೋಚಪ್ಪಗಳು ದೋಜಮ್ಮಗಳ ಸರ್ಕಾರ ಇದು. ಮೇದಪ್ಪಗಳು ಮೇಯುವ ಅಮ್ಮಗಳ ಸರ್ಕಾರ ಇದು. ಕಾಂಗ್ರೆಸ್ಗೆ, ಬಿಜೆಪಿಗೆ, ಜನತಾದಳಕ್ಕೆ ಜನಹಿತ ಮೊದಲ ಆದ್ಯತೆ ಆಗಿಲ್ಲ. ದೇವಾಲಯಗಳ ವಿಚಾರದಲ್ಲಿ ನಮ್ಮ ಸ್ನೇಹಿತರು ಹೇಳಿದ್ರು ಪರಿಹಾರ ಸಿಗಬೇಕು ಅಂತ. ದೇವಾಲಯಗಳ ವಿಚಾರದಲ್ಲಿ ಸಾಮಾಜಿಕ ನ್ಯಾಯ ಕೂಡ ಸಿಗಬೇಕು, ಧಾರ್ಮಿಕ ನ್ಯಾಯ ಸಿಗಬೇಕು, ಆರ್ಥಿಕ ನ್ಯಾಯ ಸಿಗಬೇಕು ಅಂದ್ರೆ ಮೊದಲು ದೇವಾಲಯಗಳನ್ನ ಭಾರತದಲ್ಲಿ ರಾಷ್ಟ್ರೀಕರಣ ಮಾಡಬೇಕು.
ಇಲ್ಲಿ ಬರ್ತಕ್ಕಂಥ ಸಂಪತ್ತು ಎಲ್ಲರ ಸಂಪತ್ತಾಗಬೇಕು. ಈ ಸಂಪತ್ತನ್ನ ಜನರ ಅಭಿವೃದ್ಧಿಗೆ ಬಳಸ್ಕೊಳ್ತಕ್ಕಂಥ ಹೊಸ ಆರೋಗ್ಯಕರ ಪ್ರವೃತ್ತಿ ಬೆಳೆಬೇಕು. ದೇವಾಲಯಗಳ ರಾಷ್ಟ್ರೀಕರಣದಿಂದಲೇ ಸಾಮಾಜಿಕ ನ್ಯಾಯ ಸಿಗಬೇಕು, ಆರ್ಥಿಕ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ನಿಲುವು. ಎರಡನೇದು ಬಹಳ ಮುಖ್ಯವಾಗಿ ದೇವಾಲಯಗಳನ್ನು ಕೂಡ ರಾಷ್ಟ್ರೀಕರಣ ಮಾಡೋಣ ಹೇಳಿ. ರಾಷ್ಟ್ರೀಕರಣ ಆಗ್ಲೇಬೇಕು. ಯಾವುದು? ಇಲ್ದಿರೆ ಒಂದು ಜನಾಂಗದ ಏಕಸ್ವಾಮ್ಯ, ಒಂದು ಜನಾಂಗದ ದಬ್ಬಾಳಿಕೆ, ಒಂದು ಜನಾಂಗದ ಮಹೇಶ್ಚಂದ್ರ ಗುರುಗಳೇ, ಮಸೀದಿ ಮತ್ತು ಚರ್ಚು ರಾಷ್ಟ್ರೀಕರಣ ಆಗ್ಬೇಕಾ ಅಥವಾ ಅವ್ರ ಅಂಡರ್ ಅಲ್ಲಿ ಇರ್ಬೇಕಾ? ಮಸೀದಿ ಮತ್ತು ದೇವಾಲಯಗಳನ್ನ ರಾಷ್ಟ್ರೀಕರಣ ಮಾಡಬೇಕು. ಮಸೀದಿ ಮತ್ತು ಚರ್ಚ್ ಬಗ್ಗೆ ಹೇಳ್ರಿ. ಮಸೀದಿ ಮತ್ತು ಚರ್ಚ್ ಬಗ್ಗೆ ಹೇಳ್ರಿ. ರಾಷ್ಟ್ರೀಕರಣ, ದೇವಸ್ಥಾನ ರಾಷ್ಟ್ರೀಕರಣ ಆಗಿದೆ, ಎಂಡೋರ್ಮೆಂಟ್ ಬೋರ್ಡ್ ಅಂತ ಮಾಡವ್ರೆ. ನೀವ್ ಹೇಳ್ರಿ ಮಸೀದಿ ಮತ್ತು ಚರ್ಚ್ ಬಗ್ಗೆ ಹೇಳ್ರಿ. ಮಸೀದಿ ನಾನು ಎಲ್ಲಾ ದೇಗುಲಗಳನ್ನು ಮಸೀದಿ ಚರ್ಚ್ ಬಗ್ಗೆ ಹೇಳ್ರಿ. ಏನೋ ಮಸೀದಿ ಚರ್ಚ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ತಂದು ರಾಷ್ಟ್ರೀಕರಣ ಮಾಡಬೇಕು. ಆ ಮೂಲಕ ಎಲ್ರಿಗೂ ಸಾಮಾಜಿಕ ನೀವು ಕೇಳಿದ ಪ್ರಶ್ನೆ ನಾನು ಅವರಿಗೆ ನೇರವಾಗಿ ಕೇಳ್ತೀನಿ. ನೀವು ಕೇಳಿದ ಪ್ರಶ್ನೆ ಅವರಿಗೆ ಬಹುಶಃ ಅವರಿಗೆ ಅರ್ಥ ಆಗಿರ್ಲಿಕ್ಕಿಲ್ಲ. ಮಹೇಶ್ ಚಂದ್ರ ಗುರು ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? 100% ಕೇಳಿಸ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ದಯಮಾಡಿ ಕೇಳಿಸ್ಕೊಳ್ಳಿ. ಕೇಳಿಸ್ತಾ ಇದೆ. ಫ್ಯಾಂಟಾಸ್ಟಿಕ್, ಗುಡ್, ಹೇಳಿ. ವೆರಿ ಗುಡ್. ಈಗ ಎಂಡೋಮೆಂಟ್ ಆಕ್ಟ್ ಕಳೆದ ಹಲವು ದಶಕಗಳಿಂದಲೂ ಕೂಡ ರಾಷ್ಟ್ರೀಕರಣದ ಭಾಗವಾಗಿಯೇ ನಮ್ಮ ದೇವಸ್ಥಾನಗಳ ಬಗ್ಗೆ ಸುಮಾರು ಚರ್ಚೆಗಳಾಗಿದ್ದಾವೆ. ಅದನ್ನ ಆಮೇಲೆ ಇಡೋಣ. ನೀವೇನ್ ಹೇಳ್ತೀರಿ? ನಮ್ಮ ದೇವಸ್ಥಾನಕ್ಕೆ ಬರೋ ದುಡ್ಡನ್ನೆಲ್ಲನೂ ಎಲ್ಲ ಕಡೆಗಳಲ್ಲಿ ಹಂಚ್ಬಿಡ್ಬೇಕು, ರಾಷ್ಟ್ರೀಕರಣ ಆಗ್ಬಿಡ್ಬೇಕು, ಒಂದ್ ರೀತಿ ನ್ಯಾಷನಲೈಸ್ಡ್ ಬ್ಯಾಂಕ್ ತರ ಆಗ್ಬಿಡ್ಬೇಕು ಅಂತ ಹೇಳ್ತಾ ಇದ್ದೀರಿ. ಅನ್ಯ ಧರ್ಮದ ಪ್ರಾರ್ಥನಾ ಮಂದಿರಗಳಿಗೆ ಹರಿದು ಬರುವ ಬೇರೆ ಬೇರೆ ದೇಶಗಳಿಂದ ಹರಿದು ಬರುವ ಕೋಟ್ಯಂತರ ರೂಪಾಯಿ ದುಡ್ಡು ರಾಷ್ಟ್ರೀಕರಣವಾಗಬೇಕಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. 100% ಆಗಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜಿಯನ್. ನೀವು ಪ್ರಶ್ನೆ ಕೇಳಿ. ಯಾರು ದೊಡ್ಡವರಿಲ್ಲ. ಮಸೀದಿ ಮತ್ತು ಚರ್ಚು ರಾಷ್ಟ್ರೀಕರಣವಾಗಬೇಕಾ ಬೇಡವಾ? ಪ್ರೊಫೆಸರ್ ಎಲ್ಲ ದೇಗುಲಗಳ ಸಿಬ್ಬಂದಿಗೆ ಅರ್ಚಕರನ್ನಾಗಿ ಮಾಡಿ. ಮಸೀದಿ ಚರ್ಚ್ ಬಗ್ಗೆ ಹೇಳ್ರಿ. ಎಲ್ಲಾ ಮಸೀದಿ ಮತ್ತು ಚರ್ಚ್ ಬಗ್ಗೆ ಹೇಳಿ. ದೇಗುಲಗಳು ಎಲ್ಲವೂ ರಾಷ್ಟ್ರೀಕರಣ ಮತ್ತೆ ಅದಕ್ಕೆ ಹೋಗ್ಬೇಡ್ರಿ. ಮಸೀದಿ ಚರ್ಚ್ ಹೇಳ್ರಿ. ಮಹೇಶ್ ಚಂದ್ರ ಗುರುಗಳೇ, ಮಹೇಶ್ ಚಂದ್ರ ಗುರುಗಳೇ, ಚರ್ಚು ಒಂದು ನಿಮಿಷ, ಎಲ್ಲ ರಾಷ್ಟ್ರೀಕರಣ ಹೇಳಿ ಸರ್. ಒಂದ್ ನಿಮಿಷ, ನಾನು ಪ್ರಶ್ನೆ ಕೇಳ್ತೀನಿ, ದಯಮಾಡಿ ಉತ್ತರ ಕೊಡಿ. ಹೇಳಿ. ಈಗ ನಿಮ್ಮ ಏನಿದೆಯಲ್ಲ ಅಭಿಪ್ರಾಯ, ಸನಾತನ ಹಿಂದೂ ಧರ್ಮೀಯರ ಶ್ರದ್ಧಾ ಕೇಂದ್ರಗಳನ್ನ ಮಾತ್ರ ರಾಷ್ಟ್ರೀಕರಣ ಮಾಡಬೇಕಾ ಅಥವಾ ಇಸ್ಲಾಮನ್ನ ಫಾಲೋ ಮಾಡುವಂತ ಮಸೀದಿಗಳು, ಧಾರ್ಮಿಕ ಕೇಂದ್ರಗಳು, ಎಲ್ಲಾ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲಾ ಇಂಟ್ರೆಸ್ಟಿಂಗ್ ಆಯ್ತು. ಈಗ ಬೌದ್ಧ ದೇವಸ್ಥಾನಗಳು ಮತ್ತು ಜೈನ ದೇವಸ್ಥಾನಗಳು, ಬುದ್ಧನ ದೇವಸ್ಥಾನಗಳು ಮತ್ತು ಎಲ್ಲವೂ ಆಮೇಲೆ ದೇವಾಲಯಗಳಲ್ಲಿ ಇರ್ರೆಸ್ಪೆಕ್ಟ್ ಆಫ್ ರಿಲಿಜಿಯನ್ ಅಲ್ಲಿ ಪೂಜೆ ಮಾಡ್ತಕ್ಕಂಥ ಸಿಬ್ಬಂದಿನಲ್ಲೂ ಕೂಡ ಎಲ್ಲಾ ಜನಾಂಗದವರು ಇರ್ಬೇಕು, ಮಹಿಳೆಯರು ಇರಬೇಕು, ವಿಶೇಷವಾಗಿ ಅಂದ್ರೆ ದೇವಸ್ಥಾನಕ್ಕೆ ಮಹಿಳೆಯರು ಕರ್ಕೊಂಡ್ ಬರ್ಬೇಕಾ? ಹಿಂದೂ ದೇವಸ್ಥಾನಕ್ಕೆ ನಮ್ಮ ಹಿಂದೂ ದೇವಸ್ಥಾನಕ್ಕೆ ಮೌಲಿನ್ ಕರ್ಕೊಂಡ್ ಬರ್ಬೇಕಾ? ಮಸೀದಿಗೆ ಬ್ರಾಹ್ಮಣನ್ ಕಳಿಸ್ಬೇಕಾ? ಮಸೀದಿಗೆ ಹೋಗ್ಬಿಟ್ಟು ಮಂತ್ರ ಹೇಳ್ಬೇಕು. ಏನು ಹುಚ್ಚುತನ ಇದು ನಿಮ್ದು? ಆದ್ರೆ ಹಿಂದೂ ಧರ್ಮೀಯರನ್ನ ನೀವು ಅರ್ಚಕರಾಗಿ ನೇಮಕ ಮಾಡಿ. ಯಾಕೆ ನೀವು ಆದಿವಾಸಿಗಳಿಗೆ ಮೀಸಲಾತಿ ಯಾಕೆ ಕೊಡ್ತಾ ಇಲ್ಲ? ಕ್ಲಾಸ್ ನಂಬರ್ ಓದಿ. ದೇವಾಲಯಗಳಲ್ಲಿ ಕ್ಲಿಯರ್ ಆಗಿದೆ, ಅಪಾಯಿಂಟ್ ಮಾಡಬೇಕು ಅಂತ. ನೋಡಿ, ರಾಷ್ಟ್ರೀಕರಣ, ಮೀಸಲಾತಿ, ಸಾಮಾಜಿಕ ಅಭಿವೃದ್ಧಿಗಾಗಿ ವಿನಿಯೋಗ ಆಗ್ಬೇಕು. ಒಂದ್ ನಿಮಿಷ. ಸಾಮಾಜಿಕ ಅಭಿವೃದ್ಧಿಗಾಗಿ ಸಾಮಾಜಿಕ ಅಭಿವೃದ್ಧಿಗಾಗಿ ಧರ್ಮದ ನಡುವಿನ ನಂಬಿಕೆಗಳನ್ನೇ ಬಲಿ ಕೊಡ್ಬೇಕಾ ಸೌಮ್ಯ? ಹಿಂದೂ ದೇವಸ್ಥಾನಗಳಿಗೆ ನಂಬಿಕೆ ಇಟ್ಕೊಳ್ಳಿ. ನಂಬಿಕೆ ಇಟ್ಕೊಳ್ಬೇಕು. ಕೇಳಿಸ್ಕೊಳ್ಳಿ, ದಯಮಾಡಿ ಕೇಳಿಸ್ಕೊಳ್ಳಿ ಸರ್, ದೊಡ್ಡವರಿದ್ದೀರಿ ತಾವು, ಕೇಳಿಸ್ಕೊಳ್ಳಿ, ದಯಮಾಡಿ ಕೇಳಿಸ್ಕೊಳ್ಳಿ. ಈ ಸಾಮಾಜಿಕ ನ್ಯಾಯ, ನೆಲೆಗಟ್ಟು, ನಂಬಿಕೆ, ನೀತಿ ಅಂತ ತಾವೆಲ್ಲ ಮಾತಾಡ್ತಾ ಇದ್ದೀರಿ.
ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೇನೆ, ಹಿಂದೂ ದೇವಸ್ಥಾನಗಳಿಗೆ ಅನ್ಯ ಧರ್ಮೀಯರು ಬಂದ್ಬಿಟ್ಟು ಪೂಜೆ ಮಾಡ್ಬೇಕು ಅಂತಂದ್ರೆ ಏನರ್ಥ? ಒಂದು. ಎರಡನೇದು, ಹಾಗಂದ ಮಾತ್ರಕ್ಕೆ ಇತರ ಪ್ರಾರ್ಥನಾ ಮಂದಿರಗಳಿಗೆ, ಅನ್ಯ ಧರ್ಮೀಯರ ಪ್ರಾರ್ಥನಾ ಮಂದಿರಗಳಿಗೆ ಹಿಂದೂಗಳು ಅಂತ ಹೇಳ್ಬೇಕಾ? ಅದೇ ಧರ್ಮದ ಹಿಂದೂ ಧರ್ಮದ ಜನರಿಗೆ ಪೂಜೆ ಮಾಡಕ್ಕೆ. This is what you mean by secularism. This is what you mean by secularism. Reservation. This is what you mean by secularism. This is what you mean by secularism. Secularism. What are you talking about? Secularism means equality. What are you? Equality in what? Equality in choosing one faith. Equality in choosing one faith. No. What does Article 19, 21, 22, 23, 24, 25 say? Equality in what? You are Equality in Article what? 51. Equality in what? Okay, what does our religious equality say? I don't agree with you. What does our religious equality say? ನಮ್ಮ ಪರಮ ಪವಿತ್ರವಾದ ಸಂವಿಧಾನವನ್ನ ಬರೆದಿರುವ ಬಾಬಾ ಸಾಹೇಬ್ರು ರಿಲಿಜಿಯಸ್ ಈಕ್ವಾಲಿಟಿ ಮತ್ತು ಫೇತ್ ಟು ಚೂಸ್ ಎ ರಿಲಿಜಿಯನ್ ಅದನ್ನ ಕೊಟ್ಟಿದ್ದಾರಲ್ಲ, ಅದ್ರ ಬಗ್ಗೆ ತಾವೇನಂತೀರಿ? ಹಾಗಾದ್ರೆ ಏನಂತೀರಿ ತಾವಾಗಾದ್ರೆ ಅದ್ರ ಬಗ್ಗೆ? ನೀವು ಕಿತ್ಕೊಂಡಿದ್ದೀರಿ. ಯಾರು ಕಿತ್ಕೊಂಡಿರೋದು? ಯಾರು ಕಿತ್ಕೊಂಡಿರೋದು? ನೀವು ಕಿತ್ಕೊಂಡಿದ್ದೀರಿ. ಯಾರು ಕಿತ್ಕೊಂಡಿರೋದು? ವಿರೋಧಿಗಳು ನೀವು. ಯಾರು ಕಿತ್ಕೊಂಡಿರೋದು? ನಾನು ಯಾರು? ಯಾರು? ಮರಿ ಆರ್ಯರು. ಅಲ್ಲ, ಓಕೆ, ಯಾರು? ಒಬ್ಬ ಮರಿ ಆರ್ಯರು ಅಂದ್ರೆ ಪುರೋಹಿತ ಶಾಹಿ. ಪುರೋಹಿತ ಶಾಹಿ. ಏನ್ ಮಾತಾಡ್ತೀರಿ ಸರ್? ಅದು ಮತ್ತೆ ಏನ್ ಮಾತಾಡ್ತೀರಿ ಸರ್? ಒಂಚೂರು ಮಾಹಿತಿ ಇಟ್ಕೊಂಡು ಮಾತಾಡಿ ಸರ್, ದಯವಿಟ್ಟು. ಸತ್ಯ ಹೇಳಿದ್ರೆ ಮೈಯೆಲ್ಲ ಉರಿ ನಿಮ್ಗೆ. ಸತ್ಯ ಹೇಳಿದ್ರೆ ಮೈಯೆಲ್ಲ ಉರಿ ನಿಮ್ಗೆ. Understand. Aryan theory is been neglected by every professor. So ಸರಿಯಾಗಿ ಇತಿಹಾಸ ಓದ್ಕೊಳ್ಳಿ. ಸರಿಯಾಗಿ ಇತಿಹಾಸ ಓದ್ಕೊಳ್ಳಿ. ಆರ್ಯನ್ ಹೇಳ್ತೀರಿ ಸರ್? ನಮ್ಮ ಸೋಷಿಯಲ್ ಫ್ಯಾಬ್ರಿಕ್ ನ ಬುಡಕ್ಕೆ ಬೆಂಕಿ ಇಡಕ್ಕೆ ಬರ್ತೀರಲ್ಲ ಸರ್ ನೀವು. ನಮ್ಮ ರಿಲಿಜಿಯಸ್, ಒಂದು ನಿಮಿಷ ಸರ್ ಪ್ಲೀಸ್. ನಮ್ಮ ರಿಲಿಜಿಯಸ್ ಫೇತ್, ನಮ್ಮ ನಂಬಿಕೆ, ನಮ್ಮ ಶ್ರದ್ಧಾ ಕೇಂದ್ರ, ನಮ್ಮ ನ್ಯಾಯ ಕೇಂದ್ರ, ನಮ್ಮ ದೇವಸ್ಥಾನ, ನಮ್ಮದೇ ಆದಂತ ಮಸೀದಿಗಳು, ನಮ್ಮದೇ ಆದಂತ ಚರ್ಚ್ಗಳು, ನಾವೆಲ್ಲರೂ ಒಂದೇ. ಒಪ್ಕೊಳ್ಳೋಣ, ಮನುಷ್ಯರಾಗಿ ಮನುಷ್ಯನಾಗಿ ಬದುಕುವಂತ ಜಾಗ ಇದು. ನೀವು ಅವರವರ ಮಸೀದಿಗೆ ಹೋಗಿ ಹಿಂದೂಗಳು ಪೂಜೆ ಮಾಡಿ, ಅವರವರ ಕ್ರೈಸ್ತ ಮಿಷನರಿಗಳಿಗೆ ಹೋಗಿ ಹಿಂದೂಗಳು ಪೂಜೆ ಮಾಡಿ. ಏನ್ ಮಾತಾಡ್ತೀರಿ ನೀವು? ಸೆಕ್ಯುಲರ್ ಫೇತ್ ಅಂತ ಒಂದಿದೆ, ರೈಟ್ ಟು ಚೂಸ್ ರಿಲಿಜಿಯನ್ ಅಂತ ಒಂದಿದೆ, ರೈಟ್ ಟು ಚೂಸ್ ಯುವರ್ ಬಿಲೀಫ್ ಅಂತ ಒಂದಿದೆ. ಸಂವಿಧಾನದ ಬಗ್ಗೆ ನೀವು ಇಷ್ಟು ಉದ್ದ ಮಾತಾಡ್ತೀರಾ? ನೀವು ಇದೆಲ್ಲ ಮಾತಾಡ್ತೀರಾ? ನೀವು ಆರ್ಯನ್ ಇನ್ವೇಷನ್ ಅಂತ ಹೇಳ್ತಿದ್ದೀರಿ ತಾವು. ಒಂದ್ ಮಾತು ಹೇಳಿ, ಆರ್ಯನ್ ಇನ್ವೇಷನ್ ಯಾರು ಮಾಡಿದ್ ಫಸ್ಟ್? ಅವರು ಉದ್ದಾರ ಆಗೋದು ಬೇಡವಾ? ಆರ್ಯನ್ ಇನ್ವೇಷನ್ ಯಾರು ಮಾಡಿದ್ ಫಸ್ಟ್? ಆರ್ಯನ್ ಇನ್ವೇಷನ್ ಯಾರು ಮಾಡಿದ್ ಫಸ್ಟ್? ನೋ, ಲೆಟ್ ಮೀ ಟಾಕ್ ಅಬೌಟ್ ಆರ್ಯನ್ ಇನ್ವೇಷನ್. ಒಂದ್ ನಿಮಿಷ, ಲೆಟ್ ಮೀ ಟಾಕ್ ಅಬೌಟ್ ಆರ್ಯನ್ ಇನ್ವೇಷನ್. ಆರ್ಯ ಯಾರು? ಯಾವ ಆರ್ಯ ರಾಜ ಭಾರತದ ಮೇಲೆ ಮೊದಲಿಗೆ ಇನ್ವೇಡ್ ಮಾಡ್ದ? ಆತನ ಹೆಸರು ಹೇಳಿ. ಯಾವ ವರ್ಷದಲ್ಲಿ ಇನ್ವೇಡ್ ಮಾಡ್ದ ಹೇಳಿ, ನನಗೆ ಹೇಳಿ. ನೋಡಿ, ಎಲ್ಲ ನೋಡ್ತಾ ಇದ್ದೀನಿ, ಹೇಳಿ. ಉದ್ಧಾರ ಅಂದ್ರೆ ಬ್ರಾಹ್ಮಣರು ಉದ್ಧಾರ. ಆರ್ಯನ್ ಇನ್ವೇಷನ್ ಉದ್ಧಾರ ಅಂದ್ರೆ ಬ್ರಾಹ್ಮಣರ ಬಗ್ಗೆ ಮಾತಾಡ್ತಾನೆ ಇಲ್ಲ ಸರ್. ಹಿಂದೂಗಳ ಉದ್ಧಾರ, ಬ್ರಾಹ್ಮಣರ ಬಗ್ಗೆ ಮಾತಾಡ್ತಾನೆ ಇಲ್ಲ ಸರ್. ನಾನು ಪರಮ ಪವಿತ್ರವಾದ ಸಂವಿಧಾನದ ನನಗೆ ಕೊಟ್ಟಿರುವ ರೈಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸರ್. ನನಗೆ ಕೊಟ್ಟಿರುವ ಆಯ್ಕೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಸರ್. ನಾನು ಅದ್ರ ಪ್ರಕಾರ ಎಲ್ಲರೂ ಅವಕಾಶ ಕೇಳ್ತಾ ಇದ್ದೀನಿ ಸರ್. ನೀವು ಆರ್ಯನ್ ಇನ್ವೇಷನ್ ಅಂತ ಹೇಳಿದ್ರೆ ಯಾವ ಆರ್ಯನ್ ಇನ್ವೇಷನ್ ನಮ್ಮ ಭಾರತವನ್ನ ಯಾವಾಗ ಪ್ರವೇಶ ಪಡೆದುಕೊಳ್ತು? ಯಾವ ಆರ್ಯ ನಮ್ಮನ್ನ ಮೊದಲಿಗೆ ಇನ್ವೇಡ್ ಮಾಡ್ದ ಹೇಳಿ ಸರ್ ನೀವು. ಇದು ಕುತೂಹಲ ಕೊಡಿ ಸರ್. ಆತನ ಹೆಸರು ಅವರೆಲ್ಲ ಮೂಲ ನಿವಾಸಿಗಳಲ್ಲ. ರಾಜ ಬೇಕೆ? ಪ್ರಶ್ನೆ ಮಧ್ಯಪ್ರಾಚ್ಯದಿಂದ ಕದ್ದು ಬಂದವರು ಇಲ್ಲಿ ಅನ್ನ ಸರ್. ಈಗ ಕಾಂಗ್ರೆಸ್ ಇವತ್ತೇನು ಮಾಡಕ್ಕೆ ಹೊರಟಿದೆ ಅದ್ರ ಬಗ್ಗೆ ಭಾಳಷ್ಟು ಆಕ್ಷೇಪಣೆ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳೋರು ಅದೇ ಕುವೆಂಪು ಅವರು ಬರೆದಂಥ ವಾಕ್ಯಗಳನ್ನೇ ಅಳಿಸಕ್ಕೆ ಹೊರಟಿದ್ದಂಥವ್ರು. ಈಗ ಇವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾರೆ, ಮತ್ತು ನಾವು ಸಮಬಾಳು ಸಮಪಾಲು ಇವನ್ನೆಲ್ಲ ಹೇಳೋಕ್ಕಷ್ಟೇ ಚೆನ್ನಾಗಿರುತ್ತೆ ಹೊರತು ಇವತ್ತು ಹಿಂದೂ ದೇವಸ್ಥಾನಗಳ ಹುಂಡಿಗೆ ಕೈ ಹಾಕಕ್ಕೆ ಕೊಟ್ಟಿದ್ದಾರೆ. ಹಿಂದೂ ದೇವಸ್ಥಾನಗಳ ಹುಂಡಿಯಿಂದ ಇವರು ಕಡಿಮೆ ಹಣ ಸಂಗ್ರಹ ಅಂತ ದೇವಸ್ಥಾನಗಳನ್ನ ಉದ್ಧಾರ ಮಾಡ್ತೀವಿ ಅಂತ ಹೊರಟಿದ್ದಾರಲ್ಲ,
ನಾನು ಅದೇ ಪ್ರಶ್ನೆ ಕೇಳ್ತಿದ್ದೀನಿ. ಆಗಲೇ ಚಂದ್ರಶರ್ಮ ಅವರು ಅದನ್ನ ಕೇಳಿದ್ದಾರೆ. ನೀವು ಬಡ್ಜೆಟ್ ಅಲ್ಲಿ ಯಾಕಪ್ಪ ಎತ್ತಿಡ್ಲಿಲ್ಲ ದುಡ್ಡನ್ನ? ಇವತ್ತು ಅಲ್ಪಸಂಖ್ಯಾತರಿಗೆ ನೀವು 350 ಕೋಟಿ ಇಡಕ್ಕಾಗುತ್ತೆ, ನಿಮ್ಗೆ ಹಿಂದೂ ದೇವಸ್ಥಾನಗಳಿಗೆ 100 ಕೋಟಿ ಇಟ್ಟು ಜೀರ್ಣೋದ್ಧಾರ ಮಾಡಕ್ಕಾಗೋದಿಲ್ವಾ? ಅದನ್ನ ಕಾಂಗ್ರೆಸ್ ಅವರು ಉತ್ತರ ಕೊಡಬೇಕು. ಆಮೇಲೆ ಆಯ್ತು ಈಗ ಸರ್ ಒಂದೇ ನಿಮಿಷ ಆಮೇಲೆ ಕೊಟ್ಬಿಡಿ. ಸಮಯದ ಅಭಾವ ಇದೆ, ಸಮಯದ ಅಭಾವ ಇದೆ. ಸರ್ವಜನಾಂಗ ಶಾಂತಿ ತೋಟ ಹೇಳಿದಿರಲ್ಲಪ್ಪ, ಇವಾಗ ಆಯ್ತು. ಈಗ ವಕ್ಫ್ ಬೋರ್ಡ್ ಇಂದ ಅದು ನಮ್ಮ ಸರ್ಕಾರಕ್ಕೆ ಸೇರಿದೆ ತಾನೆ, ಯಾಕೆ ಅದರಿಂದ ತಗೊಳ್ತಾ ಇಲ್ಲ ನೀವು? ಚರ್ಚ್ ಮಸೀದಿಗಳಿಂದ ಏನಕ್ಕೆ ನೀವು ದೇವಸ್ಥಾನಕ್ಕೆ ಖರ್ಚಾಗುತ್ತೆ, ಸರ್ಕಾರಕ್ಕೆ ಖರ್ಚಾಗುತ್ತೆ, ದೇವಸ್ಥಾನಕ್ಕೆ ಈಗ ಅವ್ರಿಗೆ ಅಷ್ಟೊಂದು ಅರ್ಚಕರಿಗೆ ಅನುಕೂಲ ಆಗ್ಲಿ, ನಿಮ್ಮ ಮಾತನ್ನು ಅವ್ರಿಗೆ ಹೇಳ್ತಿದ್ದೀನಿ. ಸರ್ಕಾರಕ್ಕೆ ಹೋಗಲ್ಲ, ಅವರ ಅಭಿವೃದ್ಧಿಗೆ ಆಯ್ತು ಸರ್. ಇಲ್ಲಿ ಯಾಕೆ ಇಡ್ಲಿಲ್ಲ ನೀವು? ಇದು ಮುಜರಾ ಇಲಾಖೆ ಕೆಲಸನೇ ಬೇರೆ, ಅದನ್ನೇ ಕೇಳಿರೋದು. ಓಲೈಸ್ಕೋಬೇಕು ಅವರನ್ನ, ಅಲ್ಪಸಂಖ್ಯಾತರ ಓಲೈಕೆ ಅನುಕೂಲ ಮಾಡ್ತದೆ ಬಿಜೆಪಿ. ಏನು ಅಂತಂದ್ರೆ ಈ ಸೆಕ್ಯುಲರಿಸಂ ನ ಫ್ಯಾಬ್ರಿಕ್ ಅನ್ನೋದೇನಿದೆ, ಆ ಸೆಕ್ಯುಲರಿಸಂ ನ ಫ್ಯಾಬ್ರಿಕ್ ಅನ್ನ, ಸೋಷಿಯಲ್ ಫ್ಯಾಬ್ರಿಕ್ ಅನ್ನ ನಾವೆಲ್ಲರೂ ಕಾಪಾಡಿಕೊಳ್ಳುವಂತ ಕೆಲಸವನ್ನ ಮಾಡಲೇಬೇಕು. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇದು ಕಳೆದ ಹಲವು ವರ್ಷಗಳ ಹಿಂದೆ ಬಂದಂತ ನಿಯಮಗಳಾಗಿದ್ರೂ ಕೂಡ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಕಾಂಗ್ರೆಸ್ಸಿಗೆ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ಕಳೆದ ಹಲವು ದಿನಗಳಿಂದ ಯಾಕೆ ಖಾರವಾಗಿದೆ ಅಂತಂದ್ರೆ, ಇವರು ತೆಗೆದುಕೊಳ್ಳುವ ಹಲವು ನಿಲುವುಗಳು ಒಂದ್ ರೀತಿ ಆಂಟಿ ಹಿಂದೂ ಸ್ಟ್ಯಾನ್ಸ್ ತರ ಗೋಚರಿಸ್ತಾ ಇದೆ. ಮೇ ನಾಟ್ ಬಿ ನಾನು ಹೇಳ್ತಾ ಇದ್ದೀನಲ್ಲ ಸರ್, ಮೇ ನಾಟ್ ಬಿ, ಮೇ ಬಿ ಆರ್ ಮೇ ನಾಟ್ ಬಿ. ಹಾಗಾಗಿ ಇವರು ತೆಗೆದುಕೊಳ್ಳುವ ಎಲ್ಲ ನಿಲುವುಗಳು ಕೂಡ ಅದೇ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ ದೇವಸ್ಥಾನಕ್ಕೂ ಕೂಡ ಸರಕಾರವಾಗಿದೆ ಅನ್ನೋದರಲ್ಲಿ ಅನುಮಾನ ಇಲ್ವೇ ಇಲ್ಲ. ಲೆಟ್ಸ್ ಹ್ಯಾವ್ ಇಟ್ ಗೋಸ್. ಥ್ಯಾಂಕ್ ಯು ಫಾರ್ ನೌ. ನಮಸ್ಕಾರ.